ಗುಡ್ ಮಾರ್ನಿಂಗ್ ಆಲ್ ಸ್ಟೂಡೆಂಟ್ಸ್. ನಿಮಗೆ ಆಗಲೇ ಗೊತ್ತಿರುವ ಹಾಗೆ ಘಟಕ 3ರಲ್ಲಿ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣದ ಒಂದು ಮೌಲ್ಯಮಾಪನ ಎಂಬ ಶೀರ್ಷಿಕೆಯಡಿಯಲ್ಲಿ 1991ರ ನೂತನ ಆರ್ಥಿಕ ನೀತಿ ಅನುಷ್ಠಾನದ ಹಿನ್ನೆಲೆಯನ್ನು ಕುರಿತು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ 1991ರ ನೂತನ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣಗಳನ್ನು ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ನಾನೀಗಾಗಲೇ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದಾಗ 1991ರ ನೂತನ ಆರ್ಥಿಕ ನೀತಿ ಭಾರತದ ಆರ್ಥಿಕ ಚರಿತ್ರೆಯ ಇತಿಹಾಸದಲ್ಲೇ ಒಂದು ಅತ್ಯಂತ ಪ್ರಮುಖವಾದ ಮೈಲಿಗಲ್ಲು ಅಂತ ಹೇಳಲಾಯಿತು. ಯಾಕೆಂದರೆ 1991ರ ನೂತನ ಆರ್ಥಿಕ ನೀತಿ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಸಾಕಷ್ಟು ರೀತಿಯಲ್ಲಿ ಸುಧಾರಣೆ ತರುವುದರ ಮೂಲಕ ಭಾರತದ ಅರ್ಥವ್ಯವಸ್ಥೆಯನ್ನು ಜಾಗತಿಕ ಅರ್ಥವ್ಯವಸ್ಥೆಗೆ ಕೈ ಜೋಡಿಸುವಲ್ಲಿ ಅತ್ಯಂತ ಪ್ರಮುಖವಾದಂತಹ ಸುಧಾರಣೆಯನ್ನು ಅಥವಾ ಧೋರಣೆಗಳನ್ನು ಈ ನೂತನ ಆರ್ಥಿಕ ನೀತಿಯ ಕ್ರಮಗಳಿಂದ ಅನುಷ್ಠಾನಗೊಳಿಸಲಾಯಿತು ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾದರೆ 1999ರ ನೂತನ ಆರ್ಥಿಕ ನೀತಿ ತನ್ನದಂಥ ವಿಶಿಷ್ಟವಾದಂಥ ಲಕ್ಷಣಗಳನ್ನು ನೂತನ ಆರ್ಥಿಕ ನೀತಿಯ ಭಾಗದಲ್ಲಿ ಹೊಂದಿದ್ದನ್ನು ನಾವು ಕಾಣ್ಬೋದು. ಈ ನಿಟ್ಟಿನಲ್ಲಿ 1991ರ ನೂತನ ಆರ್ಥಿಕ ನೀತಿಯ ಅತ್ಯಂತ ಪ್ರಮುಖವಾದ ಲಕ್ಷಣಗಳು ಯಾವುವು ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಯಾವುದೇದು? ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಉದಾರೀಕರಣ ಅನ್ನೋದನ್ನು ಲಿಬರಲೈಜೇಷನ್, ಖಾಸಗೀಕರಣ ಅನ್ನೋದನ್ನು ಪ್ರೈವೇಟೈಜೇಷನ್ ಮತ್ತು ಜಾಗತೀಕರಣ ಎಂಬ ಪರಿಕಲ್ಪನೆಯನ್ನು ಗ್ಲೋಬಲೈಜೇಷನ್ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಇವುಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಇವತ್ತಿನ ಪರಿಕಲ್ಪನೆಯಲ್ಲಿ ಚರ್ಚೆ ಮಾಡಿದ್ರೆ 1, 2 ಮತ್ತು 4 ಹಾಗೂ 6 ಅಂಕಕ್ಕೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳು ಈ ಒಂದು ಪರಿಕಲ್ಪನೆಯಲ್ಲಿ ಬರ್ತದೆ. ಹಾಗಾಗಿ ಈ ಪಠ್ಯ ವಿಷಯದ ಪ್ರಮುಖ ಪರಿಕಲ್ಪನೆಗಳನ್ನು ಆಧಾರಕ್ಕಿಟ್ಟು ನಾವು ಅಭ್ಯಾಸ ಮಾಡ್ಕೊತ ಹೋದರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಎಂದರೇನು ಅಥವಾ ಅರ್ಥೈಸಿ ಅಂತ 1 ಮಾರ್ಕ್ಸ್ ಕೂಡ ಕೇಳ್ಬೋದು. ಅದೇ ರೀತಿ ನೂತನ ಆರ್ಥಿಕ ನೀತಿಯ ಈ ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣದ ಪರಿಕಲ್ಪನೆಯ ಉದ್ದೇಶಗಳು, ಆ ಕ್ಷೇತ್ರದಲ್ಲಿರುವಂಥ ಪ್ರಮುಖವಾದ ಸುಧಾರಣೆಗಳು ಕೂಡ 4 ಮತ್ತು 6 ಅಂಕ ಕೇಳುವಂಥ ಪ್ರಮುಖ ಪಠ್ಯ ವಿಷಯ ವಸ್ತು. ಈಗ ಮೊದಲನೇದಾಗಿ ಉದಾರೀಕರಣ, ಲಿಬರಲೈಜೇಷನ್, ಫಾರ್ ಲಿಬರಲೈಜೇಷನ್. ಉದಾರೀಕರಣ ಅಂದರೆ ಏನು ಅಂತ ನೋಡಿದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ರೀತಿಯ ಹತೋಟಿಗಳನ್ನು ಅಥವಾ ನಿರ್ಬಂಧಗಳನ್ನು ಅಥವಾ ನಿಯಂತ್ರಣಗಳನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುವುದೇ ಉದಾರೀಕರಣ. ಒಂದ್ಸಲ ರಿಪೀಟ್. ಉದಾರೀಕರಣ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ರೀತಿಯ ಹತೋಟಿಗಳನ್ನು, ನಿಯಂತ್ರಣಗಳನ್ನು ಅಥವಾ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುವ ಅಥವಾ ತೆಗೆದುಹಾಕುವಂತಹದನ್ನು ನಾವೇನಂತ ಕರಿತೀವಿ? ಉದಾರೀಕರಣ ಅಂತ ಕರಿತೀವಿ. ಯಾಕಂದರೆ ಉದಾರೀಕರಣದಿಂದ ದೇಶದ ಅರ್ಥವ್ಯವಸ್ಥೆಯನ್ನು ಜಾಗತಿಕ ಇನ್ನಿತರ ದೇಶಗಳ ಅರ್ಥವ್ಯವಸ್ಥೆಯೊಂದಿಗೆ ಸರಿಯಾದ ರೀತಿಯಲ್ಲಿ ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ, ಶಿಕ್ಷಣ, ಆರೋಗ್ಯ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಕಷ್ಟು ಸುಧಾರಣೆ ಆಗಬೇಕಂದ್ರೆ ಅಲ್ಲಿದ್ದಂಥ ಪ್ರಮುಖ ನಿರ್ಬಂಧಗಳನ್ನು, ಕಟ್ಟುಪಾಡುಗಳನ್ನು ಅಥವಾ ಕರಾರುಗಳನ್ನು ಅಥವಾ ಒಡಂಬಡಿಕೆಗಳನ್ನು ನಾವೇನು ಮಾಡಬೇಕಾಗ್ತದೆ? ಸಡಿಲಗೊಳಿಸಬೇಕಾಗ್ತಿತ್ತು. ಈ ನಿಟ್ಟಿನಲ್ಲಿ ಉದಾರೀಕರಣ ಅಂದರೆ ಏನಪ್ಪ ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಅಥವಾ 1991ರ ನೂತನ ಆರ್ಥಿಕ ನೀತಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಿದ್ದ ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಕಂಡುಬರ್ತಕ್ಕಂಥ ನಿರ್ಬಂಧಗಳನ್ನು, ನಿಯಂತ್ರಣಗಳನ್ನು, ಹತೋಟಿಗಳನ್ನು ಸಂಪೂರ್ಣವಾಗಿ ಸಡಿಲಗೊಳಿಸುವುದರ ಮೂಲಕ ಅಥವಾ ಕೆಲವೊಂದು ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ರದ್ದುಗೊಳಿಸುವಂಥ ಕ್ರಮ ಉದಾರೀಕರಣ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಉದಾರೀಕರಣದಿಂದ ಸಾಕಷ್ಟು ರೀತಿಯ ಉದ್ದೇಶಗಳನ್ನು ಕೂಡ ಇಟ್ಕೊಂಡಿತ್ತು. ಹಾಗಾದರೆ 1991ರ ನೂತನ ಆರ್ಥಿಕ ನೀತಿಯ ಉದಾರೀಕರಣದ ಪ್ರಮುಖ ಉದ್ದೇಶಗಳು ಏನಾಗಿತ್ತು ಅಂತ ನೋಡಿದರೆ, ಮೊದಲನೆಯ ಉದ್ದೇಶ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಮಾರುಕಟ್ಟೆ ನಿರ್ಧಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಉತ್ಪಾದನೆ ಮತ್ತು ವಿತರಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಉದ್ಯಮ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರ ಆಗಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮಾರುಕಟ್ಟೆಯ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಕೂಡ ನೂತನ ಆರ್ಥಿಕ ನೀತಿಯ ಪ್ರಮುಖ ಉದ್ದೇಶ ಆಗಿತ್ತು. 2, ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ರೀತಿಯ ಹತೋಟಿ ಮತ್ತು ನಿಯಂತ್ರಣಗಳನ್ನು ತೆಗೆದುಹಾಕುವುದು. ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ರೀತಿಯ ಹತೋಟಿ ಮತ್ತು ನಿಯಂತ್ರಣಗಳನ್ನು ತೆಗೆದುಹಾಕುವುದು ಕೂಡ ಉದಾರೀಕರಣದ ಇನ್ನೊಂದು ಪ್ರಮುಖ ಉದ್ದೇಶ ಆಗಿತ್ತು. ಜೊತೆಗೆ ಅರ್ಥವ್ಯವಸ್ಥೆಯಲ್ಲಿ ಜನರ ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಮಧ್ಯಪ್ರವೇಶವನ್ನು ಕೂಡ ತೆಗೆದುಹಾಕ್ತಕ್ಕಂಥದ್ದು. ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡೋದು ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕ್ತಕ್ಕಂಥದ್ದು. ಇದು ಕೂಡ ಆರ್ಥಿಕ ಚಟುವಟಿಕೆ ಸರ್ಕಾರದ ಹಸ್ತಕ್ಷೇಪ ಅಥವಾ ಭಾಗವಹಿಸುವಿಕೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಉದಾರೀಕರಣ ಇನ್ನೊಂದು ಪ್ರಮುಖವಾದಂಥ ಉದ್ದೇಶ ಆಗಿತ್ತು ಅಂತ ಹೇಳ್ಬೋದು. ಹಾಗೂ ಇನ್ನೊಂದು
ಉದಾರೀಕರಣದ ಪ್ರಮುಖ ಉದ್ದೇಶಗಳು ನೋಡಿದರೆ ಕೈಗಾರಿಕೆಗಳ ಮೇಲಿನ ನಿಯಂತ್ರಣವನ್ನು ತೊಡೆದುಹಾಕುವುದು. ಕೈಗಾರಿಕೆಗಳ ಮೇಲಿದ್ದಂಥ ನಿಯಂತ್ರಣಗಳೇನು ಮಾಡೋದು ಸಂಪೂರ್ಣವಾಗಿ ತೊಡೆದುಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಉದಾರೀಕರಣವು ತನ್ನದೇ ಆದ ಪ್ರಮುಖ 4 ಉದ್ದೇಶ ಇಟ್ಕೊಂಡ್ಬಿಟ್ಟು ಈ ಒಂದು ನೀತಿಯನ್ನು ಅಥವಾ ಈ ಒಂದು ಲಕ್ಷಣವನ್ನು 1991ರ ನೂತನ ಆರ್ಥಿಕ ನೀತಿಯಲ್ಲಿ ಅಳವಡಿಸಿಕೊಂಡಿರೋದನ್ನು ನಾವು ಕಾಣ್ಬೋದು. ಹಾಗಾದರೆ ಇದರಿಂದ ಏನೆಲ್ಲ ಸುಧಾರಣೆಗಳಾಯಿತು ಈ ಉದಾರೀಕರಣದಿಂದ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ರೀತಿಯ ಹತೋಟಿಗಳನ್ನು ನಿಯಂತ್ರಣಗಳನ್ನು ಮುಕ್ತಗೊಳಿಸಿದ ಏನೆಲ್ಲ ಸುಧಾರಣೆ ಆಯಿತು ಅಂತ ನೋಡಿದರೆ ಆ ಸುಧಾರಣೆಯ ಪ್ರಮುಖ ಕ್ಷೇತ್ರಗಳು ನೋಡೋಣ. ಯಾವ ವಲಯದಲ್ಲಿ ಏನೆಲ್ಲ ಸುಧಾರಣೆ ಆಯಿತು? ಕೈಗಾರಿಕಾ ವಲಯದಲ್ಲಿ ಯಾವ ರೀತಿ ಸುಧಾರಣೆ ಆಯಿತು? 1991 ನೂತನ ಆರ್ಥಿಕ ನೀತಿಯಿಂದ ಮುಂಚೆ ಇತ್ತು, ಆಮೇಲೆ ಸುಧಾರಣೆ ಆಯಿತು. ಕೈಗಾರಿಕಾ ವಲಯದ ನಂತರ ಹಣಕಾಸು ವಲಯದಲ್ಲಿ ಕಂಡು ಬಂದಂಥ ಸುಧಾರಣೆ ಕ್ರಮಗಳು ಯಾವುವು? ತೆರಿಗೆ ಅಂದರೆ ರಾಜಕೋಶ ನೀತಿ. ಯಾಕಂದರೆ ಸರ್ಕಾರಕ್ಕೆ ಆದಾಯವನ್ನು ಪ್ರಮುಖವಾದಂಥ ಮೂಲ ಅಂದರೆ ತೆರಿಗೆ. ಈ ತೆರಿಗೆ ಕ್ಷೇತ್ರದಲ್ಲಿ ಆದ ಪ್ರಮುಖ ಸುಧಾರಣೆಗಳೇನು? 1991 ನೂತನ ಆರ್ಥಿಕ ನೀತಿ ಉದಾರೀಕರಣದ ಫಲ ಯಾವ ರೀತಿ ಅಂತ ನೋಡ್ಬೋದು. ಆಮೇಲೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಕೂಡ ಯಾವ ರೀತಿ ಸುಧಾರಣೆ ಆಯಿತು, ಹಾಗೂ ವ್ಯಾಪಾರ ಹಾಗೂ ಹೂಡಿಕೆ ನೀತಿಗಳಲ್ಲಿ ವ್ಯಾಪಾರ ನೀತಿ ಮತ್ತು ಹೂಡಿಕೆ ನೀತಿಯಲ್ಲಿ ಕಂಡುಬಂದ ಸುಧಾರಣೆಗಳು ಯಾವುವು ಅನ್ನೋದನ್ನು ಈ ಉದಾರೀಕರಣದ ಪ್ರಮುಖ ಅಂಶಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಇದನ್ನು 1991 ನೂತನ ಆರ್ಥಿಕ ನೀತಿಯ ಉದಾರೀಕರಣದ ಪ್ರಮುಖ ಸುಧಾರಣೆಗಳು ಯಾವುವು ಅಂತ ಕೂಡ 6 ಅಂತ ಕೇಳ್ಬೋದು. ಒಂದ್ಸತಿ ವ್ಯಾಪಾರ ವಲಯ ಮತ್ತು ಹೂಡಿಕೆ ನೀತಿಯ ವಲಯದಲ್ಲಿ ಆದಂಥ ಪ್ರಮುಖ ಸುಧಾರಣೆಗಳನ್ನು ಕುರಿತು ಚರ್ಚಿಸಿ ಅಂತ 4 ಪ್ರಶ್ನೆ ಅದೊಂದನ್ನೇ ಕೇಳಿದ್ದಾರೆ. ಓಕೆ, ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಉದಾರೀಕರಣದಿಂದ ಆದಂಥ ಪ್ರಮುಖವಾದಂಥ ಸುಧಾರಣಾ ಕ್ಷೇತ್ರಗಳನ್ನು ನಾವು ನೋಡೋದಾದ್ರೆ ಅದರಲ್ಲಿ ಮೊದಲನೇದು ಕೈಗಾರಿಕಾ ವಲಯ. ಅಂದರೆ ಕೈಗಾರಿಕಾ ವಲಯವನ್ನು ಅದರಲ್ಲಿದ್ದಂಥ ನಿಯಂತ್ರಣತೆಯನ್ನು ರಹಿತ ಮಾಡಲಾಯಿತು, ನಿಯಂತ್ರಣವನ್ನು ಕಡಿಮೆ ಮಾಡಲಾಯಿತು ಅಥವಾ ತೆಗೆದುಹಾಕಲಾಯಿತು. ಇಲ್ಲಿ ನಿಯಂತ್ರಣ ಕಡಿಮೆ ಮಾಡಿದ್ದು ಯಾಕೆ ಅಂದರೆ ನೂತನ ಆರ್ಥಿಕ ನೀತಿ ಜಾರಿ ಬರೋಕ್ಕಿಂತ ಮುಂಚೆ ಈ ಹಿಂದಿನ 4 ದಶಕಗಳಲ್ಲಿ ಅಂದರೆ ಸ್ವತಂತ್ರ ಗಳಿಸಿದ ನಂತರ 1990ರವರೆಗೂ ಕೂಡ ಸಾರ್ವಜನಿಕ ವಲಯದಲ್ಲಿದ್ದಂಥ ಉದ್ಯಮ ಸಂಸ್ಥೆಗಳು ಅದಕ್ಷತೆಯಿಂದಾಗಿ ಉತ್ಪಾದನಾ ವೆಚ್ಚ ಹೆಚ್ಚಳದಿಂದಾಗಿ ಕಡಿಮೆ ಗುಣಮಟ್ಟ ಸರಕುಗಳನ್ನು ಉತ್ಪಾದನೆ ಮಾಡ್ತಿದ್ದರಿಂದ ಹಾಗೂ ಅಲ್ಲಿ ಕಂಡುಬರ್ತಕ್ಕಂಥ ಉತ್ಪಾದನಾ ಸಾಮರ್ಥ್ಯದಲ್ಲಿ ಕೂಡ ಸಾಕಷ್ಟು ದೋಷ ಇದ್ದರಿಂದ ಭಾರತದ ಕೈಗಾರಿಕೆಗಳ ಕೊಡುಗೆ ರಾಷ್ಟ್ರೀಯ ಆದಾಯಕ್ಕೆ ತುಂಬಾ ಕಡಿಮೆ ಇತ್ತು ಎಂಬುದಾಗಿ ಕೂಡ ನಾವು ಕಂಡುಬಂತು. ಇದಕ್ಕೆ ಮೂಲ ಕಾರಣ ಅಲ್ಲಿ ಕಂಡುಬರ್ತಕ್ಕಂಥ ಅದಕ್ಷತೆ ಮತ್ತು ಹಿಂದುಳಿದ ತಂತ್ರಜ್ಞಾನ ಹಾಗೂ ಅಲ್ಲಿರ್ತಕ್ಕಂಥ ಸೇವಾ ನಿಷ್ಠೆ ತುಂಬಾ ಕಡಿಮೆ ಇತ್ತು. ಈ ಎಲ್ಲ ದೋಷಗಳಿಂದಾಗಿ ಕೈಗಾರಿಕಾ ವಲಯ ಸಾಕಷ್ಟು ನಿರೀಕ್ಷಿತ ಮಟ್ಟ ಗುರಿ ಸಾಧಿಸಲಿಲ್ಲ ಅಂತ ಹೇಳಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಿಗಿಯಾದ ಕೈಗಾರಿಕೆ ನಿಯಂತ್ರಣ ಕೂಡ ಸರ್ಕಾರ ಹೊಂದಿತ್ತು ಎಂಬುದಾಗಿ ಕೂಡ ಕಂಡುಬರ್ತಾ ಇತ್ತು. ಹಾಗಾಗಿ ಕೈಗಾರಿಕಾ ವಲಯದ ನಿಯಂತ್ರಣವನ್ನು ಸಡಿಲಗೊಳಿಸೋದಿಲ್ಲ ಅಥವಾ ರದ್ದುಪಡಿಸೋದ್ರಿಂದ ಯಾವ ರೀತಿ ಸುಧಾರಣೆ ಆಯಿತು ಅನ್ನೋದಕ್ಕೆ ಮೂಲ ಕಾರಣ ಅಲ್ಲಿ ಅಳವಡಿಸಿಕೊಂಡಂಥ ಉದಾರೀಕರಣ ನೀತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾಗಿ 1991 ನೂತನ ಕೈಗಾರಿಕಾ ನೀತಿಯಲ್ಲಿ ಏನೆಲ್ಲ ಸುಧಾರಣೆ ಆಯಿತು ಅಂದರೆ ನೋಡಿ, ಈ ಉದಾರೀಕರಣದ ಪ್ರತಿಫಲವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರತದಲ್ಲಿ ಪ್ರಮುಖ ಉತ್ಪನ್ನಗಳಾದಂತಹ ಯಾವ್ಯಾವು? ಮದ್ಯ, ಸಿಗರೇಟ್, ಅಪಾಯಕಾರಿ ರಾಸಾಯನಿಕ ವಸ್ತುಗಳು, ಕೈಗಾರಿಕಾ ಸ್ಫೋಟಕಗಳು, ವಿದ್ಯುನ್ಮಾನ ಸರಕುಗಳು, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ಔಷಧಿ ಮೆಡಿಷನ್ ಅಂತ ಡ್ರಗ್ಸ್ ಅಂತ ಕರೆದಲ್ಲ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಇವುಗಳ ತಯಾರಿಕೆಗಳಿಗೆ ಹೊರತುಪಡಿಸಿ ಉಳಿದ ಎಲ್ಲ ರೀತಿಯ ಉತ್ಪನ್ನಗಳಿಗೆ ಇದ್ದಂಥ ಪರವಾನಗಿ ನೀತಿಯನ್ನು ರದ್ದುಪಡಿಸಿತು. ಯಾವುದಿದು? ಮದ್ಯ, ಸಿಗರೇಟು, ರಾಸಾಯನಿಕಗಳು, ಅಪಾಯಕಾರಿ ರಾಸಾಯನಿಕಗಳು, ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಔಷಧಿಗಳಿಗೆ ಸಂಬಂಧಪಟ್ಟಿದ್ದು, ಕೈಗಾರಿಕಾ ಸ್ಫೋಟಕಗಳಿಗೆ ವಸ್ತುಗಳಿಗೆ ಸಂಬಂಧಪಟ್ಟ ಇನ್ನು ಮುಂತಾದ ಪ್ರಮುಖ ಕ್ಷೇತ್ರಗಳ ಉತ್ಪನ್ನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕಾ ಉತ್ಪನ್ನಗಳಿಗೆ ಬೇಕಾದಂಥ ಪರವಾನಗಿ ಏನಿತ್ತಲ್ಲ ಈ ಪರವಾನಗಿ ನೀತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿತು. ಹಂಗಾರೆ ಪರವಾನಗಿ ಅಂದರೆ ಏನು ಅಂದರೆ ಒಂದು ಮಾರ್ಕ್ಸ್ ಕೇಳ್ಬೋದು. ಪರವಾನಗಿ ನೀತಿ ಎಂದರೇನು ಅಂತ. ಪರವಾನಗಿ ನೀತಿ ಏನಂದರೆ ಕೈಗಾರಿಕೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೆ ಅಥವಾ ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ನೀಡುವ ಅನುಮತಿಯನ್ನು ಪರವಾನಗಿ ಅಂತ ಕರಿತೀವಿ ಅಥವಾ ಪರವಾನಗಿ ನೀತಿ ಅಂತ ಕರಿತೀವಿ. ಓಕೆ, ಹೊಸದಾಗಿ ಕೈಗಾರಿಕೆಯನ್ನು ಸ್ಥಾಪಿಸಲು ಅಥವಾ ಇರುವಂಥ ಕೈಗಾರಿಕೆಗಳನ್ನು ವಿಸ್ತರಿಸಲು ಸರ್ಕಾರವು ನೀಡತಕ್ಕಂಥ ಅನುಮತಿ ಪತ್ರ ಏನಿದೆ ಆ ಅನುಮತಿಯನ್ನು ಪರವಾನಗಿ. ಈ ಪರವಾನಗಿ ನೀತಿಯನ್ನು 1991ರಿಂದ ನೂತನ ಆರ್ಥಿಕ ನೀತಿಯ ಉದಾರೀಕರಣ ಪ್ರತಿಯಾಗಿ ಅದನ್ನು ರದ್ದುಪಡಿಸಲಾಗಿದೆ ಕಂಡುಬರ್ತದೆ. ಅದಾಗ್ತಿದೆಯಲ್ಲ, ಇದು ಪ್ರಮುಖವಾಗಿ ನೋಡಿ ಪರವಾನಗಿ ನೀತಿ ಅಂದರೆ ಏನು ಅಂತ ಒಂದು ಮಾರ್ಕ್ಸ್ ಕೇಳಿದರೆ ಒಂದು ನೋಡೋ ಆನ್ಸರ್. ನಂತರ ಇನ್ನೊಂದೇನಾಯಿತು ಅಂದರೆ
ಈ ಕೈಗಾರಿಕಾ ವಲಯದಲ್ಲಿ ಆದಂಥ ಹಲವಾರು ಸುಧಾರಣೆಗಳಲ್ಲಿ ಇಲ್ಲಿ ಎರಡನೇ ಅಂಶ ನಾವು ನೋಡಿದರೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಉತ್ಪನ್ನಗಳು, ಮದ್ದುಗುಂಡುಗಳು, ಅಲ್ಲಿ ಬಳಸ್ತಕ್ಕಂಥ ಕ್ಷಿಪಣಿಗಳು, ಇನ್ನು ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಯುದ್ಧೋಪಕರಣಗಳು ಇವುಗಳನ್ನು ಹೊರತುಪಡಿಸಿ ಅಣು ವಿದ್ಯುತ್ ಶಕ್ತಿ ಇರ್ಬೋದು ಅಥವಾ ಅಣು ಶಕ್ತಿ ಉತ್ಪಾದನೆ ಇರ್ಬೋದು, ಜೊತೆಗೆ ರೈಲು ಸಾರಿಗೆ, ಕೈಗಾರಿಕೆ ಇವುಗಳನ್ನು ಕೆಲವೊಂದು ಸಾರ್ವಜನಿಕ ವಲಯಕ್ಕೆ ಮಾತ್ರ ಮೀಸಲಾಗಿ ಇಟ್ಕೊಳ್ಳಲಾಗಿದೆ. ಕೆಲವೊಂದು ಇವು ಮಾತ್ರ ಸರ್ಕಾರ ಹೊಡೆತನದ ಯಾವ್ಯಾವ ರಕ್ಷಣಾ ಉತ್ಪನ್ನಗಳು ಅಂದರೆ ರಕ್ಷಣೆ ಅಂದರೆ ಡಿಫೆನ್ಸ್ ಸಂಬಂಧ. ನಾನು ಈಗಾಗಲೇ ಯುದ್ಧೋಪಕರಣಗಳು, ಶಸ್ತ್ರಾಸ್ತ್ರಗಳು, ಫಿರಂಗಿಗಳು ಅಲ್ವಾ, ಕ್ಷಿಪಣಿಗಳು, ಇವುಗಳ ಜೊತೆಗೆ ಅಣು ವಿದ್ಯುತ್ ಅಥವಾ ಅಣು ಉತ್ಪಾದನೆ, ಆಟೋಮಿಕ್ ಎನರ್ಜಿ, ಜೊತೆಗೆ ಸಾರಿಗೆ ಬಂದಾಗ ರೈಲು ಸಾರಿಗೆ ಸಂಪೂರ್ಣವಾಗಿ ಸಾರ್ವಜನಿಕ ಒಡೆತನದಲ್ಲಿತ್ತು 1990. ಈಗ ಅಲ್ಲಿ ಕೂಡ ಕೆಲವೊಂದು ಕ್ಷೇತ್ರಗಳನ್ನು ಖಾಸಗೀಕರಣಗೊಳ್ಳಾಗ್ತಾ ಇದೆ ಹಂತವಾಗಿ. ಅಲ್ಲೂ ಕೂಡ ಉತ್ಪಾದನಾ ದಕ್ಷತೆಯನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ. ಹಾಗಾಗ್ಬಿಟ್ಟು ಈ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲವನ್ನು ಕೂಡ ಏನು ಮಾಡ್ತೀವಿ, ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಬಿಟ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿರೋದು ಕಂಡುಬರ್ತದೆ. ನಂತರ ಸಣ್ಣ ಕೈಗಾರಿಕೆಗಳಿಗೆ ಮೀಸಲಿಟ್ಟ ಕ್ಷೇತ್ರಗಳಲ್ಲಿಯೂ ಕೂಡ ಸಡಿಲಿಕೆ ತಂದುಬಿಟ್ಟು ಆ ಮೀಸಲಾತಿಯನ್ನು ಕೂಡ ತಂದಾಕಿರ್ತಾರೆ. ಕೆಲವೊಂದು ಉತ್ಪನ್ನಗಳನ್ನು ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡಬೇಕು ಎಂಬುದಾಗಿ ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು. ಆ ಮೀಸಲಾತಿಯನ್ನು ಕೂಡ ಏನು ಮಾಡಿದೆ 1990 ನೂತನ ಆರ್ಥಿಕ ನೀತಿಯ ಕೈಗಾರಿಕಾ ವಲಯದಲ್ಲಿ ಸುಧಾರಣೆಯಲ್ಲಿ ವಿಮುಕ್ತಿಗೊಳಿಸಿರುವುದು ಕೂಡ ಕಂಡುಬರ್ತದೆ. ನಂತರದ ಅಂಶ ಏನಪ್ಪ ಅಂದರೆ ಆರ್ಥಿಕ ವ್ಯವಸ್ಥೆಯನ್ನು ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆಯನ್ನಾಗಿ ನಿರ್ಮಾಣ ಮಾಡಿರುವುದು. ಆ ಮೂಲಕ ಕೈಗಾರಿಕಾ ವಸ್ತುಗಳ ಉತ್ಪನ್ನಗಳ ಮತ್ತು ಅವರ ಬೆಳೆಗಳನ್ನು ಮಾರುಕಟ್ಟೆಯನ್ನು ಆಧಾರಿತವಾಗಿ ನಿರ್ಧಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದು ಕಂಡುಬರ್ತದೆ. ಅಂದರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಆಧಾರಿತ ಅಂದರೆ ಇಲ್ಲಿ ಮಾರುಕಟ್ಟೆ ಅಂದರೆ ಖಾಸಗಿಯವರು ಹೆಚ್ಚಿನ ಪಾತ್ರ ವಹಿಸ್ತಾರೆ. ಆಮೇಲೆ ಅಲ್ಲಿ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಹೆಚ್ಚಿನ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಹಾಗಾಗ್ಬಿಟ್ಟು ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ಮಾಡ್ತು, ಮಾರುಕಟ್ಟೆ ಆಧಾರಿತವಾಗಿ ವಸ್ತುಗಳ ಉತ್ಪಾದನೆ ಮತ್ತು ಬೆಲೆಗಳ ನಿಗದಿ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಕಂಡುಬರ್ತದೆ. ಇಷ್ಟು ಅಂಶಗಳು ಕೈಗಾರಿಕಾ ವಲಯದಲ್ಲಿ ಆದಂಥ ಪ್ರಮುಖವಾದ ಸುಧಾರಣೆಗಳು 1991 ನೂತನ ಆರ್ಥಿಕ ನೀತಿಯ ಉದಾರೀಕರಣದ ಅಳವಡಿಕೆಯ ಪ್ರತಿಯಾಗಿದೆ. ಅದರ ನಂತರ ಎರಡನೇ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಳ್ಳೋದ್ರ ಪ್ರಮುಖವಾಗಿ ಹಣಕಾಸು ವಲಯ. ಹಣಕಾಸು ವಲಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಯಿತು ಅಂತ ಕರಿತೀವಿ. ಇಲ್ಲಿ ಹಣಕಾಸು ವಲಯ ಅಂದರೆ ಪ್ರಮುಖವಾಗಿ ಯಾವುದೇ ಬರ್ತಾನೆ ಹಣಕಾಸು ಸಂಸ್ಥೆಗಳನ್ನು ಒಳಗೊಂಡಂತೆ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು, ಷೇರು ಮಾರುಕಟ್ಟೆ, ವಿದೇಶಿ ವಿನಿಮಯ ಮಾರುಕಟ್ಟೆ ಇವುಗಳನ್ನು ಒಳಗೊಂಡಂಥ ಕ್ಷೇತ್ರವನ್ನು ಹಣಕಾಸು ವಲಯ ಅಂತ ಕರಿತೀವಿ. ಯಾವ್ಯಾವು ವಾಣಿಜ್ಯ ಬ್ಯಾಂಕ್ಗಳು, ಷೇರು ಮಾರುಕಟ್ಟೆಗಳು. ಷೇರು ಮಾರುಕಟ್ಟೆಗಳಲ್ಲಿ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಎರಡು ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಯಾವುದು ಷೇರು ಮಾರುಕಟ್ಟೆ ಜೊತೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ. ಈ ಎಲ್ಲ ಮಾರುಕಟ್ಟೆಗಳು ಕೂಡ ಏನಿತ್ತು ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳು. ಈ 1991 ನೂತನ ಆರ್ಥಿಕ ನೀತಿ ಅಳವಡಿಸುವ ಮುಂಚಿತವಾಗಿ ಹಣಕಾಸು ವಲಯದ ಸಂಪೂರ್ಣವಾದ ನಿಯಂತ್ರಕ ಯಾರಾಗಿದೆ ಅಂದರೆ ನಮ್ಮ ಭಾರತೀಯ ಕೇಂದ್ರ ಬ್ಯಾಂಕ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ RBI ಏನಿದೆಯಲ್ಲ, ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸು ವಲಯದ ಸಂಪೂರ್ಣವಾದ ನಿಯಂತ್ರಣವನ್ನು ಅಥವಾ ನಿಯಂತ್ರಕ ಸ್ಥಾನವನ್ನು ಹೊಂದಿತ್ತು. ಆ ನಿಯಂತ್ರಕ ಸ್ಥಾನಗಳು ಬ್ಯಾಂಕೋದ್ಯಮ, ಷೇರು ಮಾರುಕಟ್ಟೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ರೀತಿಯ ಹತೋಟಿಯನ್ನು ಇಟ್ಕೊಂಡಿತ್ತು. ಇದರಿಂದ ಅಭಿವೃದ್ಧಿ ಅಥವಾ ಸುಧಾರಣೆ ಅಷ್ಟೊಂದು ಗುರಿ ಮೀರಿ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಎಂಬುದನ್ನು ಕಂಡುಬರ್ತದೆ. ಈ ನಿಯಂತ್ರಕ ಅನ್ನುವ ಒಂದು ಪದವನ್ನು ತೆಗೆದುಬಿಟ್ಟು ಅಲ್ಲಿ ಕೂಡ RBI ನೀತಿಯಲ್ಲಿ ಕೂಡ ಹಲವಾರು ರೀತಿಯ ಸುಧಾರಣೆಯನ್ನು ಹಣಕಾಸು ವಲಯಕ್ಕೆ ಪೂರಕವಾಗಿ ಮಾಡಾಯಿತು. ಆಗ ಹಣಕಾಸು ವಲಯಕ್ಕೆ ಪೂರಕವಾಗಿ ದೇಶದ ಹಣದ ಮಾರುಕಟ್ಟೆಯ ಅಥವಾ ಹಣಕಾಸು ವ್ಯವಸ್ಥೆ ನಿಯಂತ್ರಕ್ಕೆ ಯಾರು ಅಂತ ಉಲ್ಲಾಸಿಸಿದರೆ RBI. ಈ ನಿಯಂತ್ರಕ ಎಂಬ ಸ್ಥಾನದಲ್ಲಿ ಹೊಸ ಎಂಬ ಪದ ಬಳಸಿತು. RBI ಏನಿದೆಯಲ್ಲ ಅದು ಹಣಕಾಸು ವಲಯದ ಸಹಾಯಕ ಎಂಬುದಾಗಿ ಸರ್ಕಾರ 1990 ಆರ್ಥಿಕ ನೀತಿ ಅಡಿಯಾಗಿ ಘೋಷಣೆ ಮಾಡ್ಕೊಂಡು ಇದರಿಂದ ಏನಾಗಿ ಹಣಕಾಸು ವಲಯದಲ್ಲಿ ಸುಧಾರಣೆಗಳು ಅಂತ ನೋಡಿದರೆ ಬ್ಯಾಂಕಿಂಗ್ ವಲಯದಲ್ಲಿ RBI ಹೊಂದಿದ್ದಂತಹ ನಿಯಂತ್ರಣ ಸ್ವಲ್ಪ ಮಟ್ಟಿಗೆ ಸಡಿಲಾದ್ರಿಂದ ಬ್ಯಾಂಕೋದ್ಯಮಗಳೇ ಕೆಲವೊಂದು ತೀರ್ಮಾನಗಳನ್ನು ಕ್ಷಿಪ್ರಗತಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಇದಕ್ಕಿಂತ ಮುಂಚೆ RBI ನೀಡಿದ ನಿರ್ದೇಶನಗಳನ್ನೇ ಸಂಪೂರ್ಣವಾಗಿ ಅದರ ಮಾರ್ಗದರ್ಶನತೆ ಕಟ್ಟುಪಾಡುಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಆದರೆ ಇದರಲ್ಲಿ ಈ ಬ್ಯಾಂಕುಗಳೇ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ 1991 ನೂತನ ಆರ್ಥಿಕ ನೀತಿಯ ಉದಾಹರಣೆಗಳಿಂದ ಆದಂಥ ಒಂದು ಬದಲಾವಣೆ ಅಂದರೆ RBI ನಿಯಂತ್ರಣವನ್ನು ತೆಗೆದುಹಾಕಾಯಿತು. ಕೆಲವೊಂದು ನಿರ್ಧಾರಗಳಂಥ ತೀರ್ಮಾನಗಳನ್ನು ಸ್ವಯಂ ಪ್ರೇರಿತವಾಗಿ ಬ್ಯಾಂಕುಗಳೇ ಪಡೆದುಕೊಳ್ಳುಕೊಂಡು ಅಂತ ಹೇಳ್ಬೋದು. ಎರಡನೇದು ಈ ವಿದೇಶಿ ಬ್ಯಾಂಕುಗಳು ಮೇಲೆ FDI ಅಂತ ಕತ್ತಲ್ಲ, ವಿದೇಶಿ ನೇರ ಬಂಡವಾಳ ಹೂಡಿಕೆ, ಈ ನೇರ ಬಂಡವಾಳ ಮಿತಿಯನ್ನು 50% ಹೆಚ್ಚಿಸಿತು.
ಓಕೆ, ಹಣಕಾಸು ವಲಯದಲ್ಲಿ FT ನ ಹೂಡಿಕೆ ಪರ್ಸೆಂಟೇಜ್ ಶೇಕಡ 50ರಷ್ಟು ಹೆಚ್ಚಿಸಿತು. ಮುಂಚೆ 50 ಇದ್ದಿಲ್ಲ. ಏಕೆ? ಅರ್ಧಕ್ಕಿಂತ ಹೆಚ್ಚು ಪಾಲು ಸರ್ಕಾರ ಹೊಂದಿತ್ತು, ಸ್ವದೇಶಿ ಉದ್ಯಮ ಸಂಸ್ಥೆ ಹೊಂದಿದೆ. ಆದರೆ ಈಗೇನಾಯಿತು, ದೇಶೀಯ ಬ್ಯಾಂಕೋದ್ಯಮದಲ್ಲಿ ಹಣಕಾಸಿನ ಬಂಡವಾಳ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ಕೊಟ್ಟು ಅದರ ಮಿತಿಯನ್ನು ಎಷ್ಟು ತಂದು 50% ಹೆಚ್ಚಿಸಿರೋದು ಕಂಡು ಬರ್ತದೆ. ಇದರ ಜೊತೆಗೆ ಸ್ಥಳೀಯ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದರ ಜೊತೆಗೆ 1991 ನೂತನ ಆರ್ಥಿಕ ನೀತಿಯಲ್ಲಿ ದೇಶೀಯ ಅಥವಾ ಸ್ಥಳೀಯ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆ ಜೊತೆಗೆ ವಿದೇಶಿ ಖಾಸಗಿ ಬ್ಯಾಂಕ್ಗಳು ಕೂಡ ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಂಪೂರ್ಣವಾದ ಅವಕಾಶವನ್ನು ಕಲ್ಪಿಸಿತು. ಮುಂಚೆ ವಿದೇಶಿ ಖಾಸಗಿ ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ತುಂಬನೇ ಕಷ್ಟ ಸಾಧ್ಯ ಇತ್ತು. ಆದರೆ 1991 ನೂತನ ಆರ್ಥಿಕ ನೀತಿಯ ಉದಾರೀಕರಣದ ಪ್ರತಿಫಲವಾಗಿ ಹಣಕಾಸು ವಲಯದಲ್ಲಿ ಆದಂಥ ಇನ್ನೊಂದು ಪ್ರಮುಖ ಸುಧಾರಣೆ ಅಂದರೆ ದೇಶೀಯ ಖಾಸಗಿ ಬ್ಯಾಂಕ್ಗಳು ಅಷ್ಟೇ ವಿದೇಶಿ ಖಾಸಗಿ ಬ್ಯಾಂಕ್ಗಳು ಕೂಡ ಬಂದ್ಬಿಟ್ಟು ನಮ್ಮಲ್ಲಿ ತನ್ನ ಶಾಖೆಗಳನ್ನು ಸ್ಥಾಪಿಸಿ ವಿಸ್ತರಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಇದರ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ ತಪ್ಪಾಗಲಾರದು. ಇದ್ರ ಜೊತೆಗೆ ಈ RBI ಕೆಲವೊಂದು ಹೊಸ ಶಾಖೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ವತಂತ್ರತೆಯನ್ನು ಇದು ಮಾಡಲಿಕ್ಕೆ ಅನುಮೋದನೆಯನ್ನು ಪಡಿಬೇಕಾಯಿತು ಮುಂಚಿತವಾಗಿ. ನಾನು ಯಾಕೆ ಹೇಳಿದಾಗ ಓಕೆ, ಯಾವುದೇ ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಹಣಕಾಸು ಉದ್ಯಮ ಸಂಸ್ಥೆಗಳು ದೇಶದಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಥವಾ ವಿಸ್ತರಣೆ ಮಾಡಬೇಕಾದ್ರೆ RBIನ ಅನುಮೋದನೆಯನ್ನು ಪಡಿಬೇಕೆಂಬುದು ಷರತ್ತಿತ್ತು. ಆ ಷರತ್ತನ್ನು ರದ್ದುಪಡಿಸಿತು. ಯಾಕಂದರೆ ಆಯಾ ಬ್ಯಾಂಕ್ಗಳೇ ತಮ್ಮ ಶಾಖೆಗಳನ್ನು ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ಏನು ಮಾಡಲಿಕ್ಕೆ ಹೊಸ ಶಾಖೆಗಳನ್ನು ಸ್ಥಾಪಿಸಲಿಕ್ಕೆ ಅಥವಾ ವಿಸ್ತರಿಸಲಿಕ್ಕೆ ಸಂಪೂರ್ಣವಾದಂಥ ಅವಕಾಶ ಕಲ್ಪಿಸಿಕೊಟ್ಟು ಹಾಗಂತೂ RBIನ ಷರತ್ತನ್ನು ಕೂಡ ಇಲ್ಲಿ ವಿಮುಕ್ತಿಗೊಳಿಸಿರೋದು ಕೂಡ ಕಂಡುಬರ್ತದೆ. ಇದರ ಜೊತೆಗೆ ಪ್ರಮುಖ ಕಂಡುಬರ್ತಕ್ಕಂಥ ಅಂಶ ಏನಂದರೆ ಭಾರತೀಯ ಹಣಕಾಸು ಮಾರುಕಟ್ಟೆಯಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆಗಳು FII ಅಂತ ಕರಿತೀವಿ. FII ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ ಅದು, ಮತ್ತು ವಿದೇಶಿ ನೇರ ಬಂಡವಾಳ ಹೂಡಿಕೆ. ಇವುಗಳು ನಮ್ಮ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಮರ್ಚೆಂಟ್ ಬ್ಯಾಂಕ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದನ್ನು ನಾವು ನೋಡ್ಬೋದು. ಹಣಕಾಸಿನ ಸಂಪನ್ಮೂಲವನ್ನು ಹೆಚ್ಚಿಸಿ ಬಂಡವಾಳ ಹೂಡಿಕೆ ಹೆಚ್ಚಿಸಲಿಕ್ಕೆ ಏನು ಮಾಡ್ತು, FII ಮೂಲಕ ಮ್ಯೂಚುವಲ್ ಫಂಡ್ಗಳು ಮತ್ತು ಮರ್ಚೆಂಟ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರೋದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ಬ್ಯಾಂಕೋದ್ಯಮ ಸಂಸ್ಥೆಗಳು ತಮ್ಮ ಸಂಪನ್ಮೂಲವನ್ನು ಸಂಗ್ರಹಿಸಿಕೊಳ್ಳಲಿಕ್ಕೆ ಕ್ರೋಢೀಕರಿಸಲಿಕ್ಕೆ ಬ್ಯಾಂಕೋದ್ಯಮಗಳು ತಮ್ಮ ಸಂಪನ್ಮೂಲವನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಅಥವಾ ಕ್ರೋಢೀಕರಿಸಲಿಕ್ಕೆ ದೇಶದ ಆರ್ಥಿಕತೆಯ ಹಿತದೃಷ್ಟಿಯಿಂದ ಮತ್ತು ಆ ಬ್ಯಾಂಕಿನ ಗ್ರಾಹಕರ ಖಾತೆದಾರರ ಹಿತದೃಷ್ಟಿಯಿಂದ ಆ ಸಂಪನ್ಮೂಲಗಳ ಕೆಲವು ಆಡಳಿತಾತ್ಮಕ ನಿರ್ಬಂಧಗಳನ್ನು ಮಾತ್ರ RBI ಹೊಂದಿರುವುದನ್ನು ನೋಡ್ತೀವಿ. ಇದು ಪ್ರಮುಖವಾಗಿ ಹಣಕಾಸು ವಲಯದಲ್ಲಾದಂಥ ಸುಧಾರಣೆ. ಓಕೆ, ಇದು ಹಣಕಾಸು ವಲಯದಲ್ಲಿ ಆದಂಥ ಸುಧಾರಣೆಗಳು. ಮೂರನೇದು ತೆರಿಗೆ ಸುಧಾರಣೆಗಳು. ತೆರಿಗೆ ಟ್ಯಾಕ್ಸ್ ರಿಫಾರ್ಮ್ಸ್ ಅಂಡರ್ ದಿ ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ 1981 ಥ್ರೂ ಲಿಬರಲೈಸೇಷನ್. 1991 ನೂತನ ಆರ್ಥಿಕ ನೀತಿಯ ಉದಾರೀಕರಣದ ಮೂಲಕ ತೆರಿಗೆಯಲ್ಲಿ ಸಾಕಷ್ಟು ಸುಧಾರಣೆ ಆಯಿತು. ತೆರಿಗೆ ಅನ್ನೋದು ನಾನು ಆಗಲೇ ಹೇಳಿದಾಗೆ ರಾಷ್ಟ್ರಕ್ಕೆ ಆದಾಯವನ್ನು ತಂದುಕೊಡುವಂಥ ಅತ್ಯಂತ ಪ್ರಮುಖವಾದಂಥ ಮೂಲ. ಒಂದು ರಾಷ್ಟ್ರಕ್ಕೆ ಆದಾಯವನ್ನು ತಂದುಕೊಡುವ ಅತ್ಯಂತ ಪ್ರಮುಖವಾದ ಮೂಲ ಅಂದರೆ ತೆರಿಗೆ. ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಆದಾಯವನ್ನು, ಸಾರ್ವಜನಿಕ ಆದಾಯವನ್ನು ಸೃಷ್ಟಿಸಲು ಅತ್ಯಂತ ಪ್ರಮುಖವಾದಂಥ ಆದಾಯ ಮೂಲ ತೆರಿಗೆ ಬೇಕಾಗುತ್ತೆ, ಟ್ಯಾಕ್ಸ್. ಈ ಟ್ಯಾಕ್ಸ್ ರಿಫಾರ್ಮ್ಸ್ ಟ್ಯಾಕ್ಸೇಷನ್ ಅಂದರೆ ತೆರಿಗೆಯಲ್ಲಿ ಕೂಡ 1991 ನೂತನ ಆರ್ಥಿಕ ನೀತಿ ಅಳವಡಿಸಿಕೊಂಡಿದ್ದಕ್ಕಿಂತ ಮುಂಚೆ ಸಾಕಷ್ಟು ಲೋಪಗಳಿದ್ದವು. ಅಲ್ಲಿದ್ದ ಲೋಪಗಳನ್ನು, ನ್ಯೂನತೆಗಳನ್ನು ಸರಿಪಡಿಸಬೇಕಾಯಿತು. ಯಾಕಂದರೆ ಸರಿಯಾದ ರೀತಿಯ ತೆರಿಗೆ ಪದ್ಧತಿಯನ್ನು ಅನುಸರಿಸುತ್ತಿದ್ದಿಲ್ಲ ನಮ್ಮ ದೇಶದಲ್ಲಿದ್ದಂಥ ಸಾರ್ವಜನಿಕರು. ಆಮೇಲೆ ತೆರಿಗೆ ಗಳ್ಳತನ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಆಮೇಲೆ ತೆರಿಗೆ ಕಟ್ಟುವವರ ಸಂಖ್ಯೆಯಲ್ಲಿ ಕೂಡ ಸಾಕಷ್ಟು ಮೋಸಗಳು ಆಗ್ತಾ ಇತ್ತು ಎಂಬುದಾಗಿ ಕಂಡು ಬರ್ತಾ ಇತ್ತು. ಇದನ್ನು ಮನಗಂಡಂಥ ಸರ್ಕಾರ 1991 ನೂತನ ಆರ್ಥಿಕ ನೀತಿಯಲ್ಲಿ ಸರ್ಕಾರದ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು, ತೆರಿಗೆ ಭಾರವನ್ನು ಕಡಿಮೆ ಮಾಡಬೇಕು, ತೆರಿಗೆ ಎಂಬುದು ಜನಪ್ರಿಯತೆ ಆಗಿದ್ದು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡುವಂತೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತೆರಿಗೆ ವಲಯದಲ್ಲೂ ಕೂಡ ಸಾಕಷ್ಟು ಸುಧಾರಣೆಯನ್ನು ಕೈಗೊಳ್ಳಲಾಯಿತು. ಆ ನಿಟ್ಟಿನಲ್ಲಿ ತೆರಿಗೆ ವಲಯದಲ್ಲಿ ಆದಂಥ ಸುಧಾರಣೆಗಳಲ್ಲಿ ನಾವು ನೋಡಿದರೆ ಪ್ರಮುಖವಾಗಿ ಏನೇ ಸುಧಾರಣೆ ಮಾಡ್ತಾ ಅಂತ ತಿಳ್ಕೊಬೇಕಾದ್ರೆ ಈ ತೆರಿಗೆಯಲ್ಲಿ 2 ಕ್ಷೇತ್ರಗಳ ಸುಧಾರಣೆ ಮಾಡಿದ್ರೆ ತೆರಿಗೆಯಲ್ಲಿ 2 ಪ್ರಕಾರವಿದೆ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಇದಕ್ಕಿಂತ ಮುಂಚೆ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ ಅನ್ನೋಕ್ಕಿಂತ ಮುಂಚೆ ತೆರಿಗೆ ಅಂದರೆ ಏನು ಅಂತ ನೋಡೋಣ ಫಸ್ಟ್. ಓಕೆ, ತೆರಿಗೆ ಅಂದರೆ
ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅಥವಾ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಪಾವತಿ ಮಾಡಬೇಕಾದ ತನ್ನ ಆದಾಯದ ಒಂದು ಭಾಗವನ್ನು ತೆರಿಗೆ ಅಂತ ಕರಿತೀವಿ. ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಪಾವತಿ ಮಾಡಬೇಕಾದಂಥ ಆದಾಯದ ಒಂದು ಭಾಗವನ್ನು ಅಥವಾ ಸಂಪತ್ತಿನ ಒಂದು ಭಾಗವನ್ನು ನಾವು ತೆರಿಗೆ ಅಂತ ಕರಿತೀವಿ. ಈಚ್ ಆ್ಯಂಡ್ ಎವರಿ ಸಿಟಿಸನ್ ಆಫ್ ಇಂಡಿಯಾ ವಿತೌಟ್ ಎನಿ ಎಕ್ಸೆಪ್ಟೇಷನ್ ಯು ಮಸ್ಟ್ ಬಿ ಪೇ ಟು ದಿ ಗೌರ್ಮೆಂಟ್, ದಟ್ ಈಸ್ ಟ್ಯಾಕ್ಸ್. ವಿತೌಟ್ ಎನಿ ಎಕ್ಸೆಪ್ಟೇಷನ್, ಏನು ನಿರೀಕ್ಷೆ ಮಾಡದಲೇ ಪ್ರತಿಯೊಬ್ಬ ಪ್ರಜೆಯು ಕೂಡ ಸರ್ಕಾರಕ್ಕೆ ಇಂತಿಷ್ಟು ವಂತಿಗೆಯನ್ನು ತರಿಸಬೇಕು. ಆ ವಂತಿಗೆಯನ್ನು ನಾವೇನು ಕರಿತೀವಿ? ತೆರಿಗೆ ಅಂತ ಕರಿತೀವಿ. ಓಕೆ, ಈ ತೆರಿಗೆ ಸರ್ಕಾರದ ಬೊಕ್ಕಸವನ್ನು, ಅದು ಕೋಶೀಯ ನೀತಿ ಅಂತ ಹೇಳಿ ನಾವು ಹೇಳಿದ್ದೇವೆ. ಆ ಕೋಶೀಯ ಅಥವಾ ರಾಜಕೋಶೀಯ ಅಥವಾ ಖಜಾನೆಯನ್ನು ಭರ್ತಿ ಮಾಡಲಿಕ್ಕೆ ಅನುಕೂಲ ಆಯಿತು. ಇದರಿಂದ ಸರ್ಕಾರ ಹೊಸ ಹೊಸ ಕ್ರಮಗಳನ್ನು, ಆರ್ಥಿಕ ಯೋಜನೆಗಳನ್ನು ಅಲ್ವಾ ರೂಪಿಸಿ ಅನುಷ್ಠಾನಗೊಳಿಸಬೇಕಾದ್ರೆ, ಬಡ್ಜೆಟ್ ಅಥವಾ ಮುಂಗಡ ಪತ್ರ ಮಂಡಿಸಬೇಕಾದ್ರೆ ಸರ್ಕಾರಕ್ಕೆ ಆದಾಯ ಬೇಕು. ಆದಾಯ ಎಲ್ಲಿಂದ ಬರುತ್ತೆ? ಆದಾಯದ ಮೂಲಗಳೇ ತೆರಿಗೆ. ಈ ತೆರಿಗೆ ಇದ್ದಂಥ ನ್ಯೂನತೆಗಳು ಸರಿಪಡಿಸಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ. ಆ ಮೂಲಕ ಸುಧಾರಣೆ ಮಾಡಬಹುದು ಎಂಬುದು ಮನಗಂಡ ಸರ್ಕಾರ ತೆರಿಗೆ ನೀತಿಯಲ್ಲಿ ಅಥವಾ ತೆರಿಗೆ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ತತ್ತು. ಆ ನಿಟ್ಟಿನಲ್ಲಿ ತೆರಿಗೆ ಸುಧಾರಣೆಯಲ್ಲಿ ಏನು ಮಾಡ್ತು ಅಂತ ನಾವು ನೋಡಿದರೆ, ಪ್ರಮುಖವಾಗಿ ತೆರಿಗೆ ಪದ್ಧತಿಯಲ್ಲಿ ವಿರೂಪಗಳನ್ನು ಹೋಗಲಾಡಿಸುವುದರ ಮೂಲಕ ಸಂಪನ್ಮೂಲ ಸಂಗ್ರಹಣೆ ಮತ್ತು ದಕ್ಷ ಸಾರ್ವಜನಿಕ ವೆಚ್ಚವನ್ನು ನಿಯಂತ್ರಣ ಮಾಡುವುದರ ಮೂಲಕ ಕೋಶೀಯ ನೀತಿಯಲ್ಲಿ ಪ್ರಗತಿಪರ ಇಳಿಕೆಯನ್ನು ಮಾಡಬೇಕು ಎಂಬುದನ್ನು ಕ್ರಮ ಕೈಗೊಳ್ತು. ಅದು ಕೋಶೀಯ ನೀತಿ ಅಂತ ಕರಿತೀವಿ. ಸರಿ ಬೀಶ್, ಕೋಶೀಯ ನೀತಿ ಅಂದರೆ ಪ್ರಸ್ತುತ ತೆರಿಗೆ ಪದ್ಧತಿಯಲ್ಲಿದ್ದಂಥ ನ್ಯೂನತೆಗಳನ್ನು ಅಥವಾ ವಿರೂಪತೆಗಳನ್ನು ತೆಗೆದುಹಾಕುವುದರ ಮೂಲಕ ಸಾರ್ವಜನಿಕ ವೆಚ್ಚದಲ್ಲಿ ಸರಿಯಾದ ನೀತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೊತೆಗೆ ಕೋಶೀಯ ಕೊರತೆಯ ಪ್ರಮಾಣವನ್ನು ಪ್ರಗತಿಪರವಾಗಿ ಇಳಿಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಅನುಸರಿಸಿದ ಕ್ರಮವನ್ನೇ ಕೋಶೀಯ ನೀತಿ ಅಂತ ಕರಿತೀವಿ. ಆ ಕೋಶೀಯ ನೀತಿಯ ಭಾಗವೇ ತೆರಿಗೆ. ತೆರಿಗೆಯಲ್ಲಿ ಎರಡು ಪ್ರಕಾರ, ಒಂದು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂದ್ರೇನು? ವಾಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್? ನೇರ ತೆರಿಗೆ ಅಂತ ಕೂಡ ಕರಿತೀವಿ. ಪ್ರತ್ಯಕ್ಷ ತೆರಿಗೆ ಅಂದರೆ ಜನರ ವೈಯಕ್ತಿಕ ಆದಾಯ ಮತ್ತು ಸಂಪತ್ತಿನ ಗಳಿಕೆಯ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಒಂದ್ಸರಿ ರಿಪೀಟ್, ಜನರ ವೈಯಕ್ತಿಕ ಆದಾಯ ಮತ್ತು ಅವರ ಸಂಪತ್ತಿನ ಗಳಿಕೆಯ ಮೇಲೆ ವಿಧಿಸಲಾಗುವಂಥ ತೆರಿಗೆನ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಇದು ನೇರ ತೆರಿಗೆ. ಇದು ನೇರ ತೆರಿಗೆ ಅಂತ ಯಾಕಂದ್ರೆ ಯಾವ ವ್ಯಕ್ತಿಯ ಮೇಲೆ ಅಥವಾ ಯಾವ ಸಂಸ್ಥೆ ಮೇಲೆ ಈ ತೆರಿಗೆಯನ್ನು ವಿಧಿಸಲಾಗುತ್ತೋ ಆ ವ್ಯಕ್ತಿಯೇ ಈ ತೆರಿಗೆಯನ್ನು ಭರಿಸಬೇಕು ಹೊರತು ಈ ತೆರಿಗೆಯನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಬೇರೆ ಸಂಸ್ಥೆಗೆ ಅಥವಾ ಕುಟುಂಬಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಬರಲ್ಲ. ಇದು ವರ್ಗಾಯಿಸಲು ಬರಲ್ಲ ಪ್ರತ್ಯಕ್ಷ ತೆರಿಗೆನ. ಇಂಥ ತೆರಿಗೆಗಳಲ್ಲಿ ನಾವು ನೋಡೋದು ಯಾವ್ಯಾವೇ? ಪ್ರಮುಖ ಸಂಪತ್ತಿನ ತೆರಿಗೆ, ವೈಯಕ್ತಿಕ ಆದಾಯ ತೆರಿಗೆ, ಅರ್ಥ ಆಗ್ತಿದೆಯಾ? ವೈಯಕ್ತಿಕ ಆದಾಯ ತೆರಿಗೆ, ಸಂಪತ್ತಿನ ತೆರಿಗೆ, ಬಡ್ಡಿಯ ಮೇಲಿನ ತೆರಿಗೆ, ಉಡುಗೊರೆ ತೆರಿಗೆ, ಜೊತೆಗೆ ಕಾರ್ಪೊರೇಷನ್ ಟ್ಯಾಕ್ಸ್. ಇದು ಕೂಡ ಪ್ರಮುಖವಾಗಿ ಕಂಡುಬರ್ತಂಥ ಪ್ರತ್ಯಕ್ಷ ತೆರಿಗೆಗಳು ಅಂತ ಹೇಳ್ಬೋದು. ಈ ಪ್ರತ್ಯಕ್ಷ ತೆರಿಗೆಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ತೆರಿಗೆ ನೀತಿಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಅಂತಲೇ ಹೇಳ್ಬೋದು. 1991ರ ನೂತನ ಆರ್ಥಿಕ ನೀತಿಯ ಪ್ರತಿಯಾಗಿ ಇದರಿಂದ ಏನಾಯಿತು ಅಂದರೆ, ವೈಯಕ್ತಿಕ ಮುಂಚೆ ತೆರಿಗೆಗಳನ್ನು ಮಾಡಿಸೋದು, ತೆರಿಗೆ ವ್ಯಾಪ್ತಿಯ ದೂರ ಇರಲ್ಲ, ಪ್ರಮಾಣ ಹೆಚ್ಚಿಸಬೇಕಂತ ವೈಯಕ್ತಿಕ ಆದಾಯ ತೆರಿಗೆಯ ಸ್ಲ್ಯಾಬ್ಸ್ ಅಂತ ಏನಂತಾರ ಹಂತಗಳಲ್ಲಿ ಆ ದರವನ್ನು ಕಡಿಮೆ ಮಾಡೋದು. ಆ ದರ ಕಡಿಮೆ ಮಾಡೋದ್ರಿಂದ ಮೊದಲಿಗಿಂತ ತೆರಿಗೆ ಭಾರ ಕಡಿಮೆ ಇದ್ದಿಂದ ಹೆಚ್ಚು ಜನರು ತೆರಿಗೆಯನ್ನು ಸರ್ಕಾರಕ್ಕೆ ಸ್ವಯಂ ಪ್ರೇರಿತವಾಗಿ ಕಟ್ಟಲಿಕ್ಕೆ ಮುಂದೆ ಬಂದರು. ಜೊತೆಗೆ ತೆರಿಗೆ ಪ್ರಮಾಣದ ಆದಾಯ ಮಿತಿಯನ್ನು ಕೂಡ ಕಡಿಮೆ ಮಾಡಿದ್ರೆ ಮೊದಲಿಗಿಂತ ಹೆಚ್ಚು ಜನ ತೆರಿಗೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಈ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟರು. ಇದರಿಂದ ಸರ್ಕಾರಕ್ಕೆ ಬರ್ತಕ್ಕಂಥ ಬೊಕ್ಕಸಕ್ಕೆ ಬರ್ತಕ್ಕಂಥ ಆದಾಯ ಪ್ರಮಾಣ ಹೆಚ್ಚಾಯಿತು. ಒಂದು, ತೆರಿಗೆ ಕಳ್ಳತನ ಕಡಿಮೆ ಆಗಿದ್ದು, ತೆರಿಗೆ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಿದ್ದು, ಮತ್ತು ತೆರಿಗೆ ವ್ಯಾಪ್ತಿಗೆ ಹೆಚ್ಚಿನ ಜನರು ಒಳಗೊಂಡಿದ್ದು ಪ್ರಮುಖ ಕಂಡುಬರ್ತಾರೆ. ಜೊತೆಗೆ ಈ ಪ್ರಮುಖ ಕಂಡುಬರ್ತಾ ಇನ್ನೊಂದು ಏನಪ್ಪರೆ, ಉದ್ಯಮಗಳು ಸಂಸ್ಥೆಗಳು ಮತ್ತು ಕಿರು ಬಂಡವಾಳ ಸಂಸ್ಥೆಗಳ ಮೇಲೆ ವಿಧಿಸ್ತಕ್ಕಂಥ ಕಂಪನಿ ತೆರಿಗೆ ಅಂತಿದೆ, ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ, ಅದನ್ನು 30% ಅಷ್ಟು ಇದು ಮಾಡಿದ್ದು ನಿಗದಿಪಡಿಸಿಕೊಂಡು ಅಲ್ಲಿ ಕೂಡ ಕಡಿಮೆ ಆಗಿದೆ ಮೊದಲಿಗಿಂತ. ಇದರಿಂದ ಕೂಡ ಪ್ರತ್ಯಕ್ಷ ತೆರಿಗೆ ಸಾಕಷ್ಟು ಸುಧಾರಣೆಗೆ ನೂತನ ಆರ್ಥಿಕ ನೀತಿಗೆ ತೆರಿಗೆಯ ಕೊಡುಗೆ ಅತ್ಯಂತ ಪ್ರಮುಖ ಆಯಿತು. ಸರ್ಕಾರ ಕೊಡ್ತಕ್ಕಂಥ ಆದಾಯ ಹೆಚ್ಚಾಯಿತು ಅಂತ ಹೇಳ್ಬೋದು. ಅದರ ನಂತರ ಇನ್ನೊಂದು ಪ್ರಮುಖ ಬರ್ತಕ್ಕಂಥ ತೆರಿಗೆ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತೀವಿ. ಅನೇರ ತೆರಿಗೆ ಅಂದರೆ ದೇಶದ ಉತ್ಪಾದನೆಯಾದಂಥ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವಂಥ ತೆರಿಗೆನ ಪರೋಕ್ಷ ತೆರಿಗೆ ಅಂತ ಕರೀತೀವಿ. ಒಂದು ದೇಶದ ಉತ್ಪಾದನೆಯಾದಂಥ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವಂಥ ತೆರಿಗೆನ ಪರೋಕ್ಷ ತೆರಿಗೆ, ಅನೇರ ತೆರಿಗೆ ಅಂತ ಕರೀತೀವಿ. ಈ ತೆರಿಗೆನ ಮತ್ತೊಂದು ವ್ಯಕ್ತಿಯ ಮೇಲೆ ಅಥವಾ ಮತ್ತೊಂದು ಸರಕಿನ ಮೇಲೆ
ಮತ್ತೊಂದು ಉದ್ಯಮ ಸಂಸ್ಥೆಗಳ ಮೇಲೆ ಒಂದು ವರ್ಗಾವಣೆ ಮಾಡಲಿಕ್ಕೆ ಬರ್ತದಿಲ್ಲ. ಆದರೆ ಪ್ರತ್ಯಕ್ಷ ತೆರಿಗೆಯನ್ನು ವರ್ಗಾವಣೆ ಮಾಡಲು ಕಷ್ಟ ಸಾಧ್ಯ, ಇದನ್ನು ವರ್ಗಾಯಿಸ್ಬೋದು. ಇಂಥ ತೆರಿಗೆಗಳು ಯಾವ್ಯಾವ ಬರ್ತಾವೆ? ಕೇಂದ್ರ ಅಬಕಾರಿ ಸುಂಕ ಬರುತ್ತೆ, ಆಮದು ಮತ್ತು ರಫ್ತು ತೆರಿಗೆ ಬರುತ್ತೆ, ಎಕ್ಸಿಟ್ ಪಾಲಿಸಿ ಅಂತ ಎಕ್ಸಿಟ್ ಅದೇ ಅಂತಲ್ಲ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅದು ಬರುತ್ತೆ, ಸರ್ವಿಸ್ ಟ್ಯಾಕ್ಸ್ ಬರುತ್ತೆ. ಇವುಗಳನ್ನೆಲ್ಲ ನಾವು ನೋಡ್ಬೋದು ಕೇಂದ್ರ ಅಬಕಾರಿ ಸುಂಕ. ಓಕೆ, ಇವುಗಳು ಪ್ರಮುಖವಾಗಿ ಕಂಡುಬರ್ತವೆ. ಇವುಗಳಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಮಾಡಿರುವುದನ್ನು ನೋಡ್ಬೋದು. ಪ್ರಮುಖವಾಗಿ ದೇಶದ ಉತ್ಪಾದನೆ ಆದಂಥ ಎಲ್ಲ ಸರಕು ಮತ್ತು ಸೇವೆಗಳ ಮೇಲೆ ಸಾಮಾನ್ಯ ರಾಷ್ಟ್ರೀಯ ಮಾರುಕಟ್ಟೆಯನ್ನು ಸೃಷ್ಟಿಯಾಯಿತು ಒಂದು. ನಂತರ ಎರಡನೇ ದಿನಪನ್ನ ಸುಧಾರಣೆ ಆಗಿದೆ ಅಂದರೆ ಕೇಂದ್ರ ಸರ್ಕಾರ ಈ ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆಯ ಪ್ರಮಾಣವನ್ನು ಹಂತ ಹಂತವಾಗಿ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ ಬರ್ತದೆ. ಕೇಂದ್ರ ಅಬಕಾರಿ ಸುಂಕ ಇವುಗಳ ಏನಿದೆಯಲ್ಲ, ಇವುಗಳ ಜೊತೆಗೆ 2017ಕ್ಕಿಂತ ಮುಂಚೆ ಒಂದು ತೆರಿಗೆ ಇತ್ತು, ವ್ಯಾಟ್ ಅಂತ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ ಅಂತ. ಅದನ್ನು ತೆಗೆದುಬಿಟ್ಟು ಭಾರತ ಸರ್ಕಾರ ಜುಲೈ 1, 2017ರಿಂದ ಏನು ಮಾಡ್ತು, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನು ಜಾರಿಗೊಳಿಸಿದೆ. ಅದನ್ನೇ ಕೇಳ್ಬೋದು, ಯಾವಾಗ GST ಯಾವಾಗ ಬಂತಂದ್ರೆ GST ವಿಸ್ತರಿಸಿ. GST ಅದೇ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. G ಫಾರ್ ಗೂಡ್ಸ್, S ಫಾರ್ ಸರ್ವಿಸ್, T ಫಾರ್ ಟ್ಯಾಕ್ಸ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಪ್ರಸ್ತುತ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖವಾದ ತೆರಿಗೆ. ಇದು ಜುಲೈ 1, 2017 ಇಸ್ವಿಯಿಂದ ಭಾರತ ಸರ್ಕಾರ ಅನುಷ್ಠಾನ ತಂದಿರುವ ಕಂಡುಬರ್ತದೆ. ಇದರಿಂದ ಕೂಡ ಪರೋಕ್ಷ ತೆರಿಗೆಯಲ್ಲಿ ಸಾಕಷ್ಟು ಸುಧಾರಣೆ ಆಯಿತು. ಒಟ್ಟಾರೆ ತೆರಿಗೆ ಕ್ಷೇತ್ರದಲ್ಲಿ 1991 ನೂತನ ಆರ್ಥಿಕ ನೀತಿಯ ಪ್ರತಿಯಾಗಿ 1991 ನೂತನ ಆರ್ಥಿಕ ನೀತಿಯ ಪ್ರತಿಯಾಗಿ ಸಾಕಷ್ಟು ರೀತಿಯಲ್ಲಿ ಹಂತ ಹಂತವಾಗಿ ತೆರಿಗೆಯಲ್ಲೂ ಕೂಡ ಸುಧಾರಣೆ ಆಗ್ತಿರೋದು, ರಾಜಕೋಶೀಯ ನೀತಿಯಲ್ಲೂ ಸುಧಾರಣೆ ಆಗ್ತಿರೋದು, ಸಾರ್ವಜನಿಕ ವೆಚ್ಚದಲ್ಲಿಯೂ ಕೂಡ ಶಿಸ್ತುಬದ್ಧವಾದಂಥ ಕ್ರಮ ಕೈಗೊಳ್ತಿರೋದು. ಇದ್ರ ಜೊತೆಗೆ ಕೋಶೀಯ ನೀತಿಯಲ್ಲಿ ಕಂಡುಬಂದ ಕೊರತೆ ಅಂಶವನ್ನು ಕೂಡ ಇಳಿಕೆ ಆಗ್ತಿರೋದು ಕಂಡುಬರ್ತದೆ. ಎಲ್ಲ ಕಾರಣ 1991 ನೂತನ ಆರ್ಥಿಕ ನೀತಿಗಳಂತ ಪ್ರಮುಖ ಸುಧಾರಣೆಗಳು. ಅದರಲ್ಲಿ ತೆರಿಗೆ ಸುಧಾರಣೆ ಅಂತ ಹೇಳಿದ್ರೆ ತಪ್ಪಾಗಬಾರದು. ನಂತರ ಇನ್ನೊಂದು ಪ್ರಮುಖವಾದಂಥ ಸುಧಾರಣಾ ಕ್ಷೇತ್ರ ಅಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಾದಂಥ ಸುಧಾರಣೆ. ವಿದೇಶಿ ವಿನಿಮಯ, ಈ ವಿದೇಶಿ ವಿನಿಮಯ ಏನಿದೆಯಲ್ಲ ಇದು ಅತ್ಯಂತ ಪ್ರಮುಖವಾದಂಥ ಅಂಶ. ಯಾಕಂದರೆ ಭಾರತದ ಜಾಗತೀಕರಣ ಮತ್ತು ಉದಾರೀಕರಣ ಮತ್ತು ಖಾಸಗೀಕರಣದ ಈ ಒಂದು ಪ್ರಮುಖ ಆರ್ಥಿಕತೆಯ ಪರಿಣಾಮವಾಗಿ 1990 ನಂತರ ಭಾರತದ ಅರ್ಥವ್ಯವಸ್ಥೆ ಬಾಹ್ಯವಾಗಿಯೂ ಕೂಡ ಸಾಕಷ್ಟು ಸುಧಾರಣೆ, ಬಾಹ್ಯವಾಗಿಯೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಂಥ ದೇಶ ಜಗತ್ತಿನ ಇನ್ನಿತರ ರಾಷ್ಟ್ರಗಳಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ಕೈಗೊಂಡು ಈ ನಿಟ್ಟಿನಲ್ಲಿ ಅಂತ ಹೇಳಿ ತಪ್ಪಾಗಿರೋದು. ಇವೆಲ್ಲರ ಪ್ರತಿಯಾಗಿ 1991 ನಂತರ ಈ ಪಾವತಿ ಶಿಸ್ತಿನ ಸಮಸ್ಯೆ ಇರ್ತದೆ, BOP ಅಂತ ಏನು ಹೇಳ್ತಾರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇದರಲ್ಲೂ ಕೂಡ ಸಾಕಷ್ಟು ಸುಧಾರಣೆಯನ್ನು ಕೈಗೊಳ್ತೀವಿ. ಈ ಸಾಕಷ್ಟು ಸುಧಾರಣೆ ತರುವ ನಿಟ್ಟಿನಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಆಮದು ರಫ್ತು ನೀತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ತಂದಿದೆ. ಎಕ್ಸಿಟ್ ಪಾಲಿಸಿಯಲ್ಲಿ ಆ ಎಕ್ಸಿಟ್ ಪಾಲಿಸಿಯಲ್ಲಿ ಇದರಲ್ಲಿ ಏನು ಮಾಡ್ತಂದ್ರೆ, ಮುಂಚೆ ನಮ್ಮ ರಫ್ತುಗಳಿಗೆ ಆಮದುಗಳಿಗಿಂತ ಕಡಿಮೆ ಇತ್ತು. ಈಗ ರಫ್ತುಗಳಿಗೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ, ನಮ್ಮ ದೇಶದ ಸರಕುಗಳು ಹೆಚ್ಚೆಚ್ಚು ಜಾಗತಿಕ ಮಟ್ಟದಲ್ಲಿ ಮಾರುಕಟ್ಟೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಭಾರತ ಸರ್ಕಾರ ವಿದೇಶಿ ನಾಣ್ಯದ ಎದುರು ನಮ್ಮ ದೇಶದ ನಾಣ್ಯವನ್ನು ಅಪಮೌಲ್ಯೀಕರಣ ಮಾಡ್ತು. ಡಿವ್ಯಾಲ್ಯೂಯೇಷನ್ ಆಫ್ ಮನಿ ಅಂತ ಕರಿತೀವಿ. ಏನು ಮಾಡ್ತು, ನಮ್ಮ ದೇಶದ ಕರೆನ್ಸಿಯ ಮೌಲ್ಯವನ್ನು ಜಗತ್ತಿನ ಇನ್ನೊಂದು ದೇಶದ ಅಥವಾ ಜಾಗತಿಕ ದೇಶದ ಕರೆನ್ಸಿ ಮೌಲ್ಯದೊಂದಿಗೆ ಮಾಡ್ತು ಕುಸಿತ ಮಾಡ್ತು, ಅಪಮೌಲ್ಯೀಕರಣ ಮಾಡ್ತು. ಏನಂದರೆ ನಮ್ಮ ದೇಶದ ನಾಣ್ಯದ ಕೊಳ್ಳುವ ಶಕ್ತಿಯನ್ನು ಜಾಗತಿಕ ರಾಷ್ಟ್ರಗಳ ಇನ್ನಿತರ ರಾಷ್ಟ್ರಗಳ ನಾಣ್ಯದೊಂದಿಗೆ ಕಡಿಮೆ ಮಾಡಿದ್ರಿಂದ ನಮ್ಮ ದೇಶದ ಹಣ ಬೇರೆ ದೇಶದ ಕರೆನ್ಸಿಗೆ ಹೆಚ್ಚು ಹೆಚ್ಚು ಪಾವತಿ ಮಾಡಬೇಕಾಗಿದೆ. ಇದನ್ನು ಆಕರ್ಷಿತಗೊಂಡಂಥ ವಿದೇಶಿ ಸರ್ಕಾರಗಳು ಅಥವಾ ಜಾಗತಿಕ ಹಣಕಾಸು ಸಂಸ್ಥೆಗಳು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶೀಯ ಸರಕುಗಳಿಗೆ ಬೇಡಿಕೆ ದಿಢೀರ್ ಹೆಚ್ಚಾಯಿತು. ಯಾಕೆ ಹೆಚ್ಚಾಯಿತು ಅಂದರೆ, ಮೊದಲಿಗಿಂತ ಹೆಚ್ಚಿನ ಬೆಲೆಯಲ್ಲಿ ನಮ್ಮ ಸರಕುಗಳು ಒಂದ್ಸರಿ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಸರಕುಗಳು ಮುಂಚೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಅಂದರೆ ವಿದೇಶಿ ಕರೆನ್ಸಿ ಮೌಲ್ಯ ಹೆಚ್ಚಾಯಿತು, ನಮ್ಮ ದೇಶ ಕರೆನ್ಸಿ ಮೌಲ್ಯ ಮೊದಲಿಂದ ಕಡಿಮೆ ಆಯಿತು ಅಂದಾಗ ನಮ್ಮ ದೇಶದ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಸಿಗುತ್ತೆ, ಅವರ ವಿದೇಶಿ ವಿನಿಮಯ ಸಂಗ್ರಹ ಹೆಚ್ಚಾಗುತ್ತೆ, ಕಡಿಮೆ ಬೆಲೆಯಲ್ಲಿ ನಮ್ಮ ಸರಕು ಲಭ್ಯ ಆಗುತ್ತೆ ಅನ್ನೋದ್ರಿಂದ ಅವರು ಹೆಚ್ಚು ಹೆಚ್ಚು ವ್ಯಾಪಾರ ಪ್ರಕ್ರಿಯೆಯಲ್ಲಿ ನಮ್ಮ ದೇಶ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಇದರಿಂದ ನಮ್ಮ ದೇಶದ ಸರಕುಗಳಿಗೆ ಮೊದಲಿಗಿಂತ ಹೆಚ್ಚಿನ ಬೇಡಿಕೆ ಹೆಚ್ಚಾಯಿತು. ಜೊತೆಗೆ ನಾವು ವಿದೇಶದಿಂದ ಆಮದು ಮಾಡಿಕೊಳ್ಳುವ ಸರಕುಗಳಿಗೆ, ಅಂದರೆ ವಿದೇಶಿ ಸರಕುಗಳಿಗೆ ನಾವು ಹೆಚ್ಚಿನ ಹಣವನ್ನು ಪಾವತಿ ಮಾಡೋದ್ರಿಂದ ನಮ್ಮ ದೇಶದ ಹೊರಹರಿವು ಕಡಿಮೆ ಆಯಿತು. ಒಳಹರಿವು ಜಾಸ್ತಿ ಆಯಿತು, ಹೊರಹರಿವು ಕಡಿಮೆ ಆಯಿತು. ಇದರಿಂದ ಪಾವತಿ ಶಕ್ತಿಯ ಸಮಸ್ಯೆ ಸ್ವಲ್ಪ ನೀತು ಅಂತ ಹೇಳಿದ್ರೆ
ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಏನು ಅಪಮೌಲ್ಯೀಕರಣ ಏನು ಮಾಡ್ತಲ್ಲ, ಈ ಅಪಮೌಲ್ಯೀಕರಣ ಸಾಕಷ್ಟು ಬದಲಾವಣೆ ಆಯಿತು ಅಂತ ಹೇಳಿ ತಪ್ಪಾಗಲಾರ್ದು. ರೂಪಾಯಿ ಅಪಮೌಲ್ಯದಿಂದ ರಫ್ತು ಸಾಮಗ್ರಿಗಳ ಮೌಲ್ಯಗಳು ವಿದೇಶಿಯರಿಗೆ ಕಡಿಮೆ ಬೆಲೆಗೆ ಲಭ್ಯವಾಗುವಂತಾಗಿ ವಿದೇಶಿ ಆಮದು ಸರಕುಗಳ ಬೆಲೆಗಳು ಹೆಚ್ಚಿನ ಬೆಲೆಗೆ ನಮಗೆ ಲಭ್ಯವಾಗುವಂಥ ಪ್ರತಿಯಾಗಿ ಅಲ್ಲಿ ನಮ್ಮ ಜಾಗತಿಕ ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯದ ಒಳಹರಿವು ಹೆಚ್ಚಾಯಿತು ಅಂತ ಹೇಳಿ ತಪ್ಪಾಗಲಾರದು. ನಂತರ ವಿದೇಶಿ ವಿನಿಮಯದ ಹೆಚ್ಚಳಕ್ಕೆ ಇನ್ನೊಂದು ಪ್ರಮುಖ ಕಾರಣ ರಫ್ತುಗಳ ಸರಕುಗಳು ಹೆಚ್ಚಳ ಆಯಿತು. ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂದರೆ ವಿದೇಶಿ ವಿನಿಮಯ ದರವನ್ನು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬದಲಾಗಿ ಮಾರುಕಟ್ಟೆ ನಿರ್ಧಾರ ಆಗೋ ರೀತಿಯಲ್ಲಿ ಮಾಡಿತು. ಮಾರುಕಟ್ಟೆಯ ಪ್ರಮುಖ ಅಂಶಗಳಾದ ಬೇಡಿಕೆ ಮತ್ತು ಪೂರೈಕೆಯಿಂದ ಒಂದು ದೇಶದ ಕರೆನ್ಸಿ ಮೌಲ್ಯನ ಜಗತ್ತಿನ ಇನ್ನೊಂದು ದೇಶದ ಕರೆನ್ಸಿ ಮೌಲ್ಯದೊಂದಿಗೆ ಯಾವ ದರದಲ್ಲಿ ವಿನಿಮಯ ಆಗಬೇಕು, ವ್ಯಾಪಾರ ಪ್ರಕ್ರಿಯೆ ಏರ್ಪಡಬೇಕು ಅನ್ನೋದಕ್ಕೆ ಆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಏನಿತ್ತು ಮಾರುಕಟ್ಟೆ ಶಕ್ತಿಗಳಾದ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಇರ್ತಲ್ಲ, ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರ ಆಗಬೇಕು. ಇಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಮಾಡಬಾರ್ದು, ಯಾವುದೇ ಹಣಕಾಸು ಉದ್ಯಮ ಸಂಸ್ಥೆ ಪ್ರಾಧಿಕಾರಗಳು ಮಧ್ಯ ಪ್ರವೇಶ ಮಾಡಬಾರ್ದು ಎಂಬುದನ್ನು ಘೋಷಣೆ ಮಾಡುತ್ತೆ. ಇದು ಕೂಡ ನೂತನ ಆರ್ಥಿಕ ನೀತಿಯಲ್ಲಿ ವಿದೇಶಿ ವಿನಿಮಯದಲ್ಲಿ ಆದಂಥ ಪ್ರಮುಖವಾದ ಸುಧಾರಣೆ ಅಂತ ಹೇಳಿ ತಪ್ಪಾಗಲಾರದು. ನಂತರ ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಸುಧಾರಣೆ, ಇದು ಕೂಡ ಪರಿಶೀಲಿಸುವುದು ತುಂಬ ಇಂಪಾರ್ಟೆಂಟ್. ನಾನು ಹೇಳಿದ 4 ಅಂಶ ಕೇಳ್ತಾರೆ, ವ್ಯಾಪಾರ ಮತ್ತು ಹೂಡಿಕೆ ನೀತಿಯ ಪ್ರಮುಖ ಅಂಶಗಳನ್ನು ಕುರಿತು ಚರ್ಚಿಸಿ ಅಂತ. ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಸಾಕಷ್ಟು ಸುಧಾರಣೆ ಆಯಿತು. 1991ಕ್ಕಿಂತ ಮುಂಚೆ ಸ್ವದೇಶಿ ಕೈಗಾರಿಕೆಯನ್ನು ರಕ್ಷಣೆ ಮಾಡಬೇಕನ್ನೋ ದೃಷ್ಟಿಯಿಂದ ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಆಹ್ವಾನವನ್ನು ಅವಕಾಶವನ್ನು ಸರ್ಕಾರ ಕೊಡಲಿಲ್ಲ. ಸಾಕಷ್ಟು ಬಿಗಿಯಾದ ಧೋರಣೆಗಳನ್ನು, ನಿರ್ಬಂಧಗಳನ್ನು ವಿದೇಶಿ ಕಂಪನಿಗಳು ಮತ್ತು ವಿದೇಶಿ ಸರ್ಕಾರಗಳ ಮೇಲೆ ವಿಧಿಸ್ತಾ ಇತ್ತು. ಅದನ್ನು ಹಂತವಾಗಿ ನಿರ್ಬಂಧಗಳನ್ನು ತೆಗೆದುಹಾಕಿರೋದು ಕಂಡುಬರ್ತದೆ 1991 ಆರ್ಥಿಕ ನೀತಿಯ ಪ್ರತಿಯಾಗಿ. ಯಾಕೆಂದರೆ ಭಾರತ ಸರ್ಕಾರ ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರಿಂದ ಅಲ್ಲಿ ಭಾರತೀಯ ಆರ್ಥಿಕ ನೀತಿಯ ದಕ್ಷತೆಗಳು ಮತ್ತು ಸ್ಪರ್ಧಾ ಸಾಮರ್ಥ್ಯ ಕಡಿಮೆ ಆಗ್ತಿತ್ತು. ಅದನ್ನು ಹೆಚ್ಚಿಸಬೇಕನ್ನೋ ದೃಷ್ಟಿಯಿಂದ ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಸುಧಾರಣೆ ಆಗಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಪ್ರಮುಖ ಗುರಿಯಾಗಿ ಇಟ್ಕೊಂಡು ಸುಧಾರಣಾ ಕ್ರಮಗಳೆಂದರೆ ಆಮದು ಮತ್ತು ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕ್ತದೆ. ಪರಿಮಾಣಾತ್ಮಕ ನಿರ್ಬಂಧ, ಕೋಟಾಸ್ ಅಂತ ಕರಿತೀವಿ. ಓಕೆ, ಕೋಟಾ ಮಿತಿಗಳು. ಒಂದು ದೇಶ ಒಂದು ಜಾಗತಿಕ ಆರ್ಥಿಕ ವರ್ಷದಲ್ಲಿ ಇಷ್ಟು ಸರಕುಗಳನ್ನು ಬೇರೆ ರಾಷ್ಟ್ರದೊಂದಿಗೆ ವಿನಿಮಯ ಮಾಡಿಕೊಳ್ಬೇಕು, ರಫ್ತು ಮಾಡಬೇಕು, ಅದು ಆಮದು ಮಾಡಿಕೊಳ್ಬೇಕು ಎಂಬ ಒಂದು ಮಿತಿ, ಕೋಟಾ ಮಿತಿ. ಆ ಮಿತಿಯನ್ನು ರದ್ದುಪಡಿಸಲು ಕಂಡುಬರ್ತದೆ. ನಂತರ ವಿದೇಶಿ ಸರಕುಗಳ ಮೇಲೆ ವಿಧಿಸಲಾಗ್ತಂಥ ಸುಂಕದ ದರಗಳನ್ನು ಕೂಡ ಕಡಿಮೆ ಮಾಡ್ತದೆ. ಟ್ಯಾರಿಫ್ ಅಂತ ಕರಿತೀವಿ. ಟ್ಯಾರಿಫ್, ಈ ಟ್ಯಾರಿಫ್ ಅಂತ ಏನಿದೆ ಸುಂಕ ಇಲ್ಲ, ಇದು ಆಮದು ಮತ್ತು ರಫ್ತು ಪ್ರಕ್ರಿಯೆಯಲ್ಲಿ ಸರಕು ಸೇವೆಗಳನ್ನು ವಿಧಿಸುವಂಥ ಸುಂಕದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿರುವುದು ಅಥವಾ ಕಡಿತಗೊಳಿಸುವುದು ಕಂಡುಬರ್ತದೆ. ಜೊತೆಗೆ ಉತ್ಪಾದಕರು ಆಮದು ಮಾಡಿಕೊಳ್ಳುತ್ತಿದ್ದ ಆಮದುಗಳ ಮೇಲಿನ ಪರವಾನಗಿಯನ್ನು ಕೂಡ ತೆಗೆದುಬರ್ತದೆ. ಉತ್ಪಾದಕರು ಸರಕು ಸೇವೆ ಉತ್ಪಾದನೆ ಮಾಡಲಿಕ್ಕೆ ಉತ್ಪಾದನಾಂಗಗಳು ಬೇಕಿತ್ತು ಅಲ್ವಾ, ಆ ಉತ್ಪಾದನಾಂಗಗಳನ್ನು ತರಿಸ್ಕೊಳ್ಳಿಕ್ಕೆ ಇದ್ದಂತಹ ಪರವಾನಗಿ ಏನಿತ್ತಲ್ಲ, ಆ ಪರವಾನಗಿ ತೆಗೆದಾಗ್ತಾನೆ. ಮುಖ್ಯವಾಗಿ ಯಾವುದೇ ದೇಶ ಯಾವುದೊಂದು ರಾಷ್ಟ್ರದೊಂದಿಗೆ ತರಬೇಕಾದಂಥ ಕಚ್ಚಾ ಸಂಪನ್ಮೂಲಗಳನ್ನು ಆಮದು ಮಾಡಿಕೊಳ್ಬೋದು ಅನ್ನೋದು ಇದು ಮಾತು. ಆಮೇಲೆ ದೇಶ ಹಿತದೃಷ್ಟಿಯಿಂದ ಅಪಾಯಕಾರಿ ಮತ್ತು ಪರಿಸರದ ದೃಷ್ಟಿಯಿಂದ ಸಣ್ಣ ಕೈಗಾರಿಕೆ ಮತ್ತು ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ, ಸಣ್ಣಲ್ಲ ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಿಗೆ ಪರವಾನಗಿಯನ್ನು ರದ್ದುಪಡಿಸಲು ಕಂಡುಬರ್ತದೆ. ಸರಿಪಿ ಪರಿಸರ ಸಂರಕ್ಷಣೆ ಮತ್ತು ದೇಶಕ್ಕೆ ಅಪಾಯಕಾರಿ ಸನ್ನಿವೇಶ ಒದಗಿಸುವಂಥ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ಉದ್ಯಮ ಸಂಸ್ಥೆಗಳಿಗೆ, ಕೈಗಾರಿಕೆಗಳಿಗೆ ಆಮದು ಮಾಡಿಕೊಳ್ಳುವಂಥ ಸರಕುಗಳ ಮೇಲೆ ಇದ್ದಂಥ ಆಮದು ಪರವಾನಗಿ ರೀತಿಯನ್ನು ರದ್ದುಪಡಿಸಲು ಕಂಡುಬರ್ತದೆ. ಜೊತೆಗೆ 2001 ಏಪ್ರಿಲ್ ನಂತರದಿಂದ ತಯಾರಿಕಾ ಅನುಭವಿ ಸರಕುಗಳು ಮತ್ತು ಕೃಷಿ ಉತ್ಪನ್ನ ಸರಕುಗಳ ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ಕೂಡ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕೇವಲ ವಿದೇಶಿ ವಿನಿಮಯ ದೃಷ್ಟಿಯಿಂದ ಆದಾಯ ಅಷ್ಟೇ ಅಲ್ಲ, ಬಂಡವಾಳ ಸರಕುಗಳು, ಯಂತ್ರ ಮತ್ತು ತಂತ್ರಜ್ಞಾನಗಳು, ಹೊಸ ಹೊಸ ಆವಿಷ್ಕಾರಗಳು, ಸಂಶೋಧನೆ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಈ ಎಲ್ಲ ಕೊಡುಗೆಗಳನ್ನು ನಾವೀನ್ಯತೆಗಳನ್ನು ಮುಕ್ತವಾಗಿ ಜಾಗತಿಕ ಹಂತದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡ್ತಿದ್ದೇವೆ. ಜೊತೆಗೆ ಹೂಡಿಕೆ ನೀತಿಯಲ್ಲಿ ಸಾಕಷ್ಟು ಸುಧಾರಣೆ ತರುವುದರ ಮೂಲಕ FTA ವಿದೇಶಿ ನೇರ ಬಂಡವಾಳ ಹೂಡಿಕೆ ಸಾಕಷ್ಟು ರೀತಿಯಲ್ಲಿ ನಡೆಸುತ್ತದೆ. ವಿದೇಶಿ ಬಂಡವಾಳವನ್ನು ಹೆಚ್ಚು ಆಕರ್ಷಿತ ಸರ್ಕಾರ ಕೂಡ ಸಾಕಷ್ಟು ಶ್ರಮಿಸಿದೆ. ಜೊತೆಗೆ ವಿದೇಶಿ ಸಾಂಸ್ಥಿಕ ಹೂಡಿಕೆ ಸಂಸ್ಥೆಗಳು ಕೂಡ ಹೆಚ್ಚು ನಮ್ಮ ದೇಶದ ಹಣಕಾಸು ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತಿರೋದು ನೋಡ್ತೀವಿ. ಈ ಎಲ್ಲ ಅಂಶಗಳ ಜೊತೆಗೆ ಉದಾರೀಕರಣ ಲಿಬರಲೈಸೇಷನ್ ಇದು ಸಾಕಷ್ಟು ಸುಧಾರಣೆಯನ್ನು ತರುವುದರ ಮೂಲಕ ಭಾರತದ ಆರ್ಥಿಕ ಅಭಿವೃದ್ಧಿಯ ಪ್ರಗತಿಯನ್ನು ಸಾಕಷ್ಟು ವಿಕಾಸದತ್ತ ಅಭಿವೃದ್ಧಿಯತ್ತ ಕೊಂಡೊಯ್ಯಲು
ಮೂಲಕ ನೂತನ ಆರ್ಥಿಕ ನೀತಿ ಅಂತ ಕರೀಬೋದು. ಇದು ಉದಾರೀಕರಣದ ಒಂದು ಭಾಗ. ನೂತನ ಆರ್ಥಿಕ ನೀತಿ ತತ್ವಗಳಲ್ಲಿ ಉದಾರೀಕರಣದಿಂದ ಆದಂಥ ಹಲವಾರು ರೀತಿಯ ಪ್ರಮುಖ ಸುಧಾರಣಾ ಕ್ರಮಗಳು: ಕೈಗಾರಿಕೆ ಕ್ಷೇತ್ರ, ಹಣಕಾಸು ಕ್ಷೇತ್ರ, ರಾಜಕೋಶೀಯ ತೆರಿಗೆ ಕ್ಷೇತ್ರ, ವಿದೇಶಿ ವಿನಿಮಯ ಕ್ಷೇತ್ರ, ವ್ಯಾಪಾರ, ಹೂಡಿಕೆ, ಹೀಗೆ ಹಲವಾರು ರೀತಿಯ ಬಾಹ್ಯವಾಗಿ ಆರ್ಥಿಕವಾಗಿ ಆದಂಥ ಸಾಕಷ್ಟು ಸುಧಾರಣೆಗಳನ್ನು ನಾವು ನೋಡ್ಬೋದು. ಇದನ್ನ 4 ಮಾರ್ಕ್ಸಿಗೆ, 6 ಮಾರ್ಕ್ಸಿಗೆ, 1-2 ಮಾರ್ಕ್ಸಿಗೆ ಯಾವ ಹೇಳ್ತಾರೆ ಅಂತ ಹೇಳ್ತಾರೆ. ಈ ನಂತರ ಎರಡನೇ ಪ್ರಮುಖವಾದಂತಹ ಲಕ್ಷಣ ನೂತನ ಆರ್ಥಿಕ ನೀತಿಯ ಭಾಗವಾಗಿರತಕ್ಕಂಥದ್ದು ಖಾಸಗೀಕರಣ, ಪ್ರೈವೇಟೈಸೇಷನ್. ಖಾಸಗೀಕರಣ ಅಂದರೆ ಏನು ಅಂದರೆ ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮಗಳು ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವುದನ್ನು ಖಾಸಗೀಕರಣ ಅಂತ ಕರಿತೀವಿ. ರಿಪೀಟ್: ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಸಂಸ್ಥೆಗಳ ಮತ್ತು ವ್ಯಕ್ತಿಗಳ ಉದ್ಯಮಗಳ ಸ್ಥಾಪನೆ ಮತ್ತು ಬಂಡವಾಳ ಹೂಡಿಕೆಗೆ ಏನು ಮಾಡೋದು, ಪ್ರಾಶಸ್ತ್ಯವನ್ನು ನೀಡ್ತಕ್ಕಂಥದ್ದು ಖಾಸಗೀಕರಣ ಅಂತ ಕರಿತೀವಿ. ಈ ಖಾಸಗೀಕರಣ ಒಂದು ಮಾಸಿಗೆ ಕೇಳ್ಬೋದು. ಈ ಖಾಸಗೀಕರಣದ ಪ್ರಮುಖ ಉದ್ದೇಶ ಏನಾಯ್ತಂದರೆ, ಸಾರ್ವಜನಿಕ ವಲಯದಲ್ಲಿದ್ದಂಥ ಉದ್ಯಮ ಸಂಸ್ಥೆಗಳು ಸಾಕಷ್ಟು ಹೆಚ್ಚಿನ ರೀತಿಯ ಕೊಡುಗೆ ನೀಡದೇ ಇರೋದ್ರಿಂದ, ಅದರಲ್ಲಿ ದಕ್ಷತೆ ಇರದೇ ಇರೋದ್ರಿಂದ, ವೆಚ್ಚದ ಪ್ರಮಾಣ ಹೆಚ್ಚಾಗಿದ್ದರಿಂದ ಮನಗಂಡು ಅಲ್ಲಿ ಶಿಸ್ತನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನಿತ್ತು, ಖಾಸಗಿ ಉದ್ಯಮ ಸಂಸ್ಥೆಗಳಿಗೆ, ಖಾಸಗಿ ವ್ಯಕ್ತಿಗಳಿಗೆ ಏನು ಮಾಡ್ತು, ಪ್ರಾಶಸ್ತ್ಯವನ್ನು ನೀಡಲಿಕ್ಕೆ ಕೊಡ್ತು. ಯಾಕಂದರೆ 1991 ನೂತನ ಆರ್ಥಿಕ ನೀತಿ ಬರೋಕ್ಕಿಂತ ಮುಂಚೆ ಸ್ವದೇಶಿ ಕಂಪನಿಗಳು, ಸ್ವದೇಶಿ ಕೈಗಾರಿಕೆಗಳು ಅಂತ ಏನು ಕರಿತೀವಂಗೆ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳಿಗೆ ಮಾತ್ರ ಪ್ರಾಶಸ್ತ್ಯ ಕೊಡ್ತಿದ್ದು, ಖಾಸಗಿ ಉದ್ಯಮ ಸಂಸ್ಥೆಗಳಿಗೂ, ದೇಶೀಯ ಖಾಸಗಿ ಉದ್ಯಮ ಸಂಸ್ಥೆಗಳು ಕೂಡ ಅಷ್ಟೊಂದು ಮಾನ್ಯತೆ ನೀಡಲಿಲ್ಲ. ಆ ನಿಟ್ಟಿನಲ್ಲಿ ಮನಗಂಡು ಈ ಖಾಸಗಿ ಉದ್ಯಮ ಸಂಸ್ಥೆಗಳನ್ನು ಒಳಗೊಳಿಸುವಂತೆ. ಯಾಕಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣ ಮಿಶ್ರ ಆರ್ಥಿಕತೆ. ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ಎರಡರ ಪ್ರಮುಖ ಗುಣ ವಿಶೇಷಣ ಒಳಗೊಂಡಂಥ ಸಮ್ಮಿಶ್ರ ಆರ್ಥಿಕತೆ ನಮ್ಮ ಭಾರತ ದೇಶ ಆರ್ಥಿಕತೆ. ಅದು ಮಿಶ್ರ ಆರ್ಥಿಕತೆ ಹೊಂದಿದಂಥ ರಾಷ್ಟ್ರಗಳು. ಈ ಮಿಶ್ರ ಆರ್ಥಿಕತೆ ಹೊಂದಿದಂಥ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ರಂಗ ಮತ್ತು ಖಾಸಗಿಯವರ ಸಹಭಾಗಿತ್ವ ಎರಡೂ ಕೂಡ ಇದೆ. ಹಾಗೊಂಡು ಸಾರ್ವಜನಿಕ ಕ್ಷೇತ್ರಕ್ಕಿಂತ ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚು ಉತ್ಪಾದನಾ ದಕ್ಷತೆ, ಸೇವಾ ನಿಷ್ಠತೆ ಅಲ್ವಾ, ಉತ್ಪಾದನಾ ವೆಚ್ಚ ಕಮ್ಮಿ, ಗುಣಮಟ್ಟ ಜಾಸ್ತಿ, ಇವನ್ನೆಲ್ಲವನ್ನು ಮನಗಂಡಂಥ ಭಾರತ ಸರ್ಕಾರ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಮಾಡ್ಬೋದು. ಅಂದರೆ ಸಾರ್ವಜನಿಕ ವಲಯದ ಕ್ಷೇತ್ರಗಳಲ್ಲಿ ಖಾಸಗಿಯವರನ್ನು ಮುಕ್ತವಾಗಿ ಆಹ್ವಾನಿಸ್ತಕ್ಕಂಥದ್ದು, ಅಥವಾ ಆರ್ಥಿಕ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಸಂಸ್ಥೆಗಳನ್ನು, ವ್ಯಕ್ತಿಗಳನ್ನು ಮತ್ತು ಬಂಡವಾಳ ಸಂಸ್ಥೆಗಳನ್ನು ಹೂಡಿಕೆ ಮಾಡಲಿಕ್ಕೆ, ಬಳಸ್ಕೊಳ್ಳಿಕ್ಕೆ ಹೆಚ್ಚಿನವಾದಂಥ ಪ್ರಾಶಸ್ತ್ಯ ನೀಡುವುದನ್ನು ಖಾಸಗೀಕರಣ ಅಂತ ಕರಿತೀವಿ. ಈ ಖಾಸಗೀಕರಣ ಈ ರೀತಿ ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡ್ಬಿಟ್ಟು ನೂತನ ಆರ್ಥಿಕ ನೀತಿಯಲ್ಲಿ ಅಳವಡಿಕೆ ಮಾಡಿಕೊಂಡಿರ್ತದೆ. ಇದು ಕೂಡ ಎರಡನೇ ಅತ್ಯಂತ ಪ್ರಮುಖವಾದಂಥ ಲಕ್ಷಣ. ಅಂದರೆ ಖಾಸಗೀಕರಣದ ಮೂಲ ಯಾವುದು ಅಂತ ನೋಡಿದ್ರೆ, ಖಾಸಗೀಕರಣವನ್ನು 2 ಭಾಗಗಳಾಗಿ ನೋಡ್ಬೋದು. ಒಂದು ಅರಾಷ್ಟ್ರೀಕರಣ, ಇನ್ನೊಂದು ಹೂಡಿಕೆ ಹಿಂತೆಗೆತ ಅಥವಾ ಬಂಡವಾಳ ಹಿಂತೆಗೆತ. ಅರಾಷ್ಟ್ರೀಕರಣ ಅಂದರೆ ಏನಂದರೆ, ರಾಷ್ಟ್ರೀಕರಣಕ್ಕೆ ಒಳಪಟ್ಟ ಉದ್ಯಮ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡ್ತಕ್ಕಂಥದ್ದು, ಖಾಸಗಿಯವರಿಗೆ ಬಿಟ್ಕೊಡ್ತಕ್ಕಂಥದ್ದನ್ನು ನಾವು ಅರಾಷ್ಟ್ರೀಕರಣ ಅಂತ ಕರಿತೀವಿ. ರಾಷ್ಟ್ರೀಯ ಉದ್ಯಮ ಸಂಸ್ಥೆಗಳನ್ನು ಉದ್ದೇಶಪೂರ್ವಕವಾಗಿ ಖಾಸಗಿಯವರ ಒಡೆತನಕ್ಕೆ ಹಸ್ತಾಂತರ ಮಾಡ್ತಕ್ಕಂಥದ್ದನ್ನು ಅಥವಾ ವರ್ಗಾಯಿಸುವುದನ್ನು ಅರಾಷ್ಟ್ರೀಕರಣ ಅಂತ ಕರಿತೀವಿ. ಉದ್ದೇಶ ಇಟ್ಕೊಂಡ್ಬಿಟ್ಟು, ಯಾಕಂದರೆ ಅಲ್ಲಿ ಇನ್ನೂ ಹೆಚ್ಚು ಉತ್ಪಾದಕತೆ ಹೆಚ್ಚಬೇಕು, ಇನ್ನೂ ಉದ್ಯೋಗ ಅವಕಾಶವನ್ನು ಹೆಚ್ಚಿಸಬೇಕು, ಇನ್ನೂ ಹೆಚ್ಚು ಆದಾಯ ಸೃಷ್ಟಿ ಮಾಡೋದು, ಇನ್ನೂ ಹೆಚ್ಚು ಗುಣಮಟ್ಟದ ಸರಕುಗಳನ್ನು ಉತ್ಪಾದನೆ ಮಾಡಬೇಕು. ಇವೆಲ್ಲ ಜೊತೆಗೆ ಉತ್ಪಾದಕತೆಯಲ್ಲಿ ಶಿಸ್ತು ತರಬೇಕು, ಗುಣಮಟ್ಟ ಹೆಚ್ಚಿಸಬೇಕು. ಜೊತೆಗೆ ನಮ್ಮ ದೇಶದ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ವಿದೇಶಿ ಸರಕುಗಳಿಗೆ ಪೈಪೋಟಿ ಅಥವಾ ಸ್ಪರ್ಧೆ ಮಾಡುವ ಸಾಮರ್ಥ್ಯ ಬೆಳೆಸಬೇಕಾದ್ರೆ ಸಾರ್ವಜನಿಕ ವಲಯಕ್ಕಿಂತ ಖಾಸಗೀಕರಣ ಹೆಚ್ಚು ಸೂಕ್ತ ಎಂಬುದನ್ನು ಮನಗಂಡಿತು ಸರ್ಕಾರ. ಈ ನಿಟ್ಟಿನಲ್ಲಿ ಖಾಸಗೀಕರಣ ರಾಷ್ಟ್ರೀಕರಣಕ್ಕೆ ಅವಕಾಶ ಮಾಡ್ತೀವಿ. ಇದೊಂದು ಮಾರ್ಗೋಪಾಯ, ಇದೊಂದು ವಿಧ. ಇನ್ನೊಂದು ಯಾವುದು ಅಂದರೆ ಹೂಡಿಕೆ ಹಿಂತೆಗೆತ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಥವಾ ಬಂಡವಾಳ ಹಿಂತೆಗೆತ ಅಂತ ಕರಿತೀವಿ. ಬಂಡವಾಳ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ ಅಂತ ಕೂಡ ಖಾಸಗೀಕರಣ ಇನ್ನೊಂದು ಪ್ರಮುಖವಾದಂಥ ಮಾರ್ಗ ಅಥವಾ ವಿಧಾನ ಅಂತ ಹೇಳ್ಬೋದು. ಯಾಕಂದರೆ ಸಾರ್ವಜನಿಕ ಒಡೆತನದ ಸಮ ಹೂಡಿಕೆ, ಒಟ್ಟು ಬಂಡವಾಳದ ಸಮ ಬಂಡವಾಳದ ಒಂದು ಬಂಡವಾಳದ ಭಾಗವನ್ನು ಹಂತ ಸರ್ಕಾರ ಹಿಂಪಡಿತಕ್ಕಂಥದ್ದನ್ನು ಹೇಳ್ತಿರುತ್ತಲ್ಲ, ಅದು ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಈ ಹೂಡಿಕೆ ಹಿಂತೆಗೆತಕ್ಕೋಸ್ಕರನೇ ಹಿಂದಿನ ಸರ್ಕಾರ ಕೇಂದ್ರ ಮಟ್ಟದಲ್ಲಿ ಒಂದು ಕ್ಯಾಬಿನೆಟ್ ಸಚಿವರನ್ನು ಇಟ್ಟಿದ್ರು, ಮಿನಿಸ್ಟರ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ. ಅಂದರೆ ಸಾರ್ವಜನಿಕ ಒಡೆತನದಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳೇನಿದೆಯಲ್ಲ, ಅವು ರೋಗಗ್ರಸ್ತವಾಗಿದೆ ಅಥವಾ ಅವನತಿಯ ಸ್ಥಿತಿಯಲ್ಲಿದ್ದರೆ ಅಥವಾ ಅವು ದಿವಾಳಿ ಆಗ್ತಾ ಇದ್ದರೆ ಅವುಗಳ ಸ್ಥಾನದಲ್ಲಿ ಏನು ಮಾಡೋದು, ಖಾಸಗಿಯವರಿಗೆ ಆ ಉದ್ಯಮ ಸಂಸ್ಥೆಗಳನ್ನು ವರ್ಗಾವಣೆ ಮಾಡಬೇಕು. ಒಂದೇ ಬಾರಿ ವರ್ಗಾವಣೆ ಮಾಡುವ ಬದಲಾಗಿ ಏನು ಮಾಡೋದು, ಆ ಹೂಡಿಕೆ ಭಾಗದಲ್ಲಿರ್ತಕ್ಕಂಥ ಒಟ್ಟು ಷೇರು ಬಂಡವಾಳದ ಸಮ ಬಂಡವಾಳದಲ್ಲಿ
ಹಂತವಾಗಿ ಬಂಡವಾಳವನ್ನು ಹಿಂಪಡಿತಾ ಹೋಗ್ತಾ ಇರ್ಬೋದು. ಈ ರೀತಿ ಹಂತವಾಗಿ ಹಿಂಪಡಿತದಿಂದ ಆ ಸ್ಥಾನದಲ್ಲಿ ಖಾಸಗಿಯವರು ಪ್ರವೇಶ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಕೂಡ ಖಾಸಗೀಕರಣಕ್ಕೆ ನಾವು ಪ್ರೋತ್ಸಾಹ ನೀಡಿದಂಗೆ ಆಗ್ತದೆ. ಈ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸಿನ ಶಿಸ್ತನ್ನು ತರುವುದರ ಮೂಲಕ ದೇಶ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಖಾಸಗೀಕರಣದಿಂದ ಆಧುನೀಕರಣವನ್ನು ಗೊಳಿಸಲಿಕ್ಕೆ ಕೂಡ ಹೆಚ್ಚು ಅವಕಾಶ ಆಯಿತು ಮತ್ತು ಬಂಡವಾಳ ತಂತ್ರಜ್ಞಾನದ ಹೂಡಿಕೆ ಕೂಡ ಅವಕಾಶ ಆಯಿತು ಅಂತ ಹೇಳಿ ತಪ್ಪಾಗಲಾರದು. ಜೊತೆಗೆ ಸಾರ್ವಜನಿಕ ವಲಯದ ಕಾರ್ಯವೈಖರಿಯಲ್ಲಿ ಸುಧಾರಣೆ ತರಬೇಕಾದ್ರೆ ಖಾಸಗಿ ಬಂಡವಾಳ ಮತ್ತು ನಿರ್ವಹಣಾ ಸಾಮರ್ಥ್ಯ ಹೆಚ್ಚಿಸುವುದರ ಮೂಲಕ ಪರಿಣಾಮಕಾರಿಯಾಗಿ ಉದ್ಯಮ ಸಂಸ್ಥೆ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಕಂಡುಬರ್ತದೆ. ಜೊತೆಗೆ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಈ ಖಾಸಗೀಕರಣದಿಂದ ನಾವು ಅವಕಾಶ ಮಾಡಿಕೊಳ್ಳಾಯಿತು. ವಿದೇಶಿ ಕಂಪನಿಗಳು ಮತ್ತು ವಿದೇಶಿ ಕೂಡ ಬಂಡವಾಳ ಸಂಸ್ಥೆಗಳು ಕೂಡ ಭಾರತವನ್ನು ಒಳ ಅರಿವಿಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತು. ಜೊತೆಗೆ ಸರ್ಕಾರ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳಿಗೆ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಕೂಡ ನೀಡುವುದರ ಮೂಲಕ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಹೆಚ್ಚು ಸರ್ಕಾರಕ್ಕೆ ಆದಾಯ ತಲುಪುವಂಥ ಮತ್ತು ಪ್ರಮುಖ ರಾಷ್ಟ್ರದ ಹಿತದೃಷ್ಟಿಯಿಂದ ಇರ್ತಕ್ಕಂಥ ಪ್ರಮುಖ ಕೈಗಾರಿಕಾ ಉದ್ಯಮ ಸಂಸ್ಥೆಗಳನ್ನು 3 ರೀತಿಯಾಗಿ ವರ್ಗೀಕರಣ ಕಂಡುಬರ್ತದೆ. ಆ 3 ರೀತಿ ಕೈಗಾರಿಕೆಗಳೆಂದರೆ ಒಂದು ಮಹಾರತ್ನ ಕೈಗಾರಿಕೆಗಳು, ಮಹಾರತ್ನ, ನವರತ್ನ ಮತ್ತು ಮಿನಿರತ್ನ ಎಂಬ ವಿಶೇಷ ಸ್ಥಾನಮಾನಗಳನ್ನು ಸರ್ಕಾರ ನಿಗದಿಪಡಿಸಿದ ಆ ಕೈಗಾರಿಕೆಗಳ ಉತ್ತೇಜನಕ್ಕೂ ಕೂಡ ಅವಕಾಶ ಮಾಡಿಕೊಡ್ತು. ಅಂದರೆ ಇಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳನ್ನು ಕಡೆಗಣಿಸೋಣಕ್ಕಿಂತ ಅಲ್ಲಿಯೂ ಕೂಡ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳು ನಾವು ಸರಿಯಾದ ರೀತಿಯಲ್ಲಿ ಮುಂದುವರಿದೇ ಇದ್ದರೆ, ಭಾಗವಹಿಸದಿದ್ದರೆ, ಸೇವಾನಿಷ್ಠ ದಕ್ಷಿತವಾಗಿ ಸಾಮರ್ಥ್ಯ ಬಳಸ್ಕೊಳ್ಳದಿದ್ದರೆ, ಖಾಸಗೀಕರಣಕ್ಕೆ ಮಾಡಿಕೊಡೋದ್ರನ್ನು ನಾವು ದಿವಾಳಿಯಾಗಿ ನಾವು ಅತ್ಯಂತ ಮನಗಂಡಂತೆ ಅಲ್ಲಿಯೂ ಕೂಡ ಹೆಚ್ಚು ಕ್ರಿಯಾಶೀಲತೆ ದಕ್ಷತೆ ಸ್ಪರ್ಧೆ ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮ ಸಂಸ್ಥೆಗಳು ಬಂತು. ಅಲ್ಲಿಯೂ ಕೂಡ ಅವುಗಳ ಶ್ರೇಷ್ಠತೆಯನ್ನು ಆಧರಿಸಿಬಿಟ್ಟು ಉತ್ಪಾದಕತೆ ಗುಣಮಟ್ಟವನ್ನು ಆಧರಿಸಿಬಿಟ್ಟು ರಾಷ್ಟ್ರದ ಹಿತದೃಷ್ಟಿಯಿಂದ ಮಹಾರತ್ನ, ನವರತ್ನ ಮತ್ತು ಮಿನಿರತ್ನ ಎಂಬ 3 ರೀತಿಯ ಕೈಗಾರಿಕೆಗಳನ್ನು ಏನು ಮಾಡ್ತು ವರ್ಗೀಕರಿಸಿರುವುದು ಕಂಡುಬರ್ತದೆ. ಇದು ಖಾಸಗೀಕರಣದಲ್ಲಿ ಆದಂಥ ಅತ್ಯಂತ ಪ್ರಮುಖವಾದ ಸುಧಾರಣೆ ಅಂತ ಹೇಳ್ಬೋದು. ನಂತರ ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್. ಜಾಗತೀಕರಣ ಕೂಡ ನೂತನ ಆರ್ಥಿಕ ನೀತಿಯಲ್ಲಿ ಆದಂಥ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಅಳವಡಿಕೆ ಲಕ್ಷಣ ಅಂತ ಹೇಳಿರ್ತಕ್ಕಂಥದ್ದು ಜಾಗತೀಕರಣ, ಗ್ಲೋಬಲೈಸೇಷನ್. ಅಂದರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಆರ್ಥಿಕತೆಯನ್ನು ವಿಶ್ವದ ಮಾರುಕಟ್ಟೆಯೊಂದಿಗೆ ತೆರೆದಿಡುವುದನ್ನು ಜಾಗತೀಕರಣ ಅಂತ ಕರಿತೀವಿ. ಒಂದ್ಸಲ ಸರಿಯಾಗಿ ಕೇಳಿಸ್ಕೊಡಿ, 1 ಮಾರ್ಕ್ಸ್ ಇದು ಕೂಡ ಕೇಳ್ತೀವಿ. ಜಾಗತೀಕರಣ ಅಂದರೆ ಏನಂತ? ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವ ಅಥವಾ ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ಆರ್ಥಿಕತೆಯನ್ನು ಅಂದರೆ ದೇಶೀಯ ಆರ್ಥಿಕತೆಯನ್ನು ವಿಶ್ವದ ಅಥವಾ ಜಾಗತಿಕ ಆರ್ಥಿಕತೆಯೊಂದಿಗೆ ತೆರೆದಿಡುವುದನ್ನು ಅಥವಾ ಜಾಗತಿಕ ಆರ್ಥಿಕತೆಯೊಂದಿಗೆ ಕೈ ಜೋಡಿಸುವುದನ್ನು, ಆ ನಿಟ್ಟಿನ ಕೈ ಜೋಡಿಸ್ಬೇಕಾದ್ರೆ ನಮ್ಮ ಸಾಮರ್ಥ್ಯವನ್ನು, ಗುಣಮಟ್ಟವನ್ನು, ದೇಶ ಉತ್ಪಾದಕತೆಯ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಅಲ್ವಾ. ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥದ್ದನ್ನು ಏನಂತ ಕರಿತೀವಿ? ಜಾಗತೀಕರಣ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀವಿ, ಇದು ಕೂಡ 1 ಮಾರ್ಕ್ಸ್ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವ ಮೂಲಕ ದೇಶೀಯ ಆರ್ಥಿಕತೆಯನ್ನು ವಿಶ್ವದ ಆರ್ಥಿಕತೆಯೊಂದಿಗೆ ತೆರೆದಿಡುವುದನ್ನು ಜಾಗತೀಕರಣ ಎನ್ನುತ್ತೇವೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಲೀಸ್ಟ್ ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಮುನ್ನಡೆಸಲಿಕ್ಕೆ, ಅಭಿವೃದ್ಧಿ ಪಥದಿಂದ ಕೊಂಡೊಯ್ಯಲಿಕ್ಕೆ ಈ ಜಾಗತೀಕರಣ ಎಂಬ ಪರಿಕಲ್ಪನೆಯು ಕೂಡ ಅತ್ಯಂತ ಪ್ರಮುಖ ಲಕ್ಷಣವಾಗಿ ನೋಡ್ತೀವಿ ನೂತನ ಆರ್ಥಿಕ ನೀತಿ ಅಡಿಯಲ್ಲಿ. ಹಾಗಾದರೆ ಜಾಗತೀಕರಣ ವಿಶ್ವದ ಇನ್ನಿತರ ರಾಷ್ಟ್ರಗಳೊಂದಿಗೆ ಒಂದು ರಾಷ್ಟ್ರ ಹೊಂದಿರತಕ್ಕಂಥ ಎಲ್ಲ ರೀತಿಯ ನಿಯಂತ್ರಣಗಳನ್ನು, ವ್ಯಾಪಾರ ನಿಯಂತ್ರಣಗಳನ್ನು, ರಾಷ್ಟ್ರ ನಿಯಂತ್ರಣಗಳನ್ನು ಏನು ಮಾಡೋದು? ತೆಗೆದುಹಾಕ್ತಕ್ಕಂಥದ್ದು. ಇಡೀ ಜಗತ್ತನ್ನೇ ಒಂದು ಬೃಹದಾಕಾರವಾದ ಮಾರುಕಟ್ಟೆಯನ್ನು ಮಾಡ್ತಾರೆ. ಹೇಳ್ತಾರೆ, ದುನಿಯಾ ಮುಟ್ಟಿ ಮೇಲೆಗೆ ಜಗತ್ತೇ ಒಂದು ಮಾರುಕಟ್ಟೆಯಾಗಿದೆ. ಗ್ಲೋಬಲೈಸೇಷನ್ ಅಲ್ವಾ? ವಿಶ್ವವೇ ಒಂದು ಮಾರುಕಟ್ಟೆಯಾಗಿ ಕಂಡುಬರ್ತದೆ. ಇದು ಭಾರತೀಯ ಮಾರುಕಟ್ಟೆ, ಇದು ಅಮೇರಿಕನ್ ಮಾರುಕಟ್ಟೆ, ಇದು ಜಪಾನ್, ಇದು ಕೊರಿಯಾ, ಇದು ಇಂಡೋನೇಷ್ಯಾ, ಇದು ಜರ್ಮನ್, ಇದು ಇಂಗ್ಲೆಂಡ್ ಅಂತ ಹೇಳೋಕ್ಕಿಂತ ಮೊದಲೇ ವಿಶ್ವದ ಎಲ್ಲ ರಾಷ್ಟ್ರದ ಮಾರುಕಟ್ಟೆ, ರಾಷ್ಟ್ರದ ಉತ್ಪನ್ನಗಳನ್ನು ಜಾಗತಿಕ ಒಂದೇ ಮಾರುಕಟ್ಟೆಯ ಅಥವಾ ಒಂದೇ ಸೂರಿನಡಿಯಲ್ಲಿ ತರುವುದರ ಮೂಲಕ ಎಲ್ಲ ದೇಶದ ಸರಕು ಸೇವೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೊಂಡೊಯ್ಯುವ, ಆ ಸಾಮರ್ಥ್ಯ ವೃದ್ಧಿಸಿಕೊಳ್ಳುವ ಒಂದು ಲಕ್ಷಣ ಜಾಗತೀಕರಣದ ಅಥವಾ ಜಾಗತೀಕರಣದ ಒಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದರೆ ತಪ್ಪಾಗಬಾರ್ದು. ಈ ನಿಟ್ಟಿನಲ್ಲಿ ಭಾರತದ ನೂತನ ಆರ್ಥಿಕ ನೀತಿ ಜಾಗತೀಕರಣ ಇದಕ್ಕೆ ತನ್ನದೇ ಆದ ಧೋರಣ ಕ್ರಮಗಳನ್ನು ಹೊಂದಿರೋದನ್ನು ನೋಡ್ಬೋದು.
ಆ ನಿಟ್ಟಿನಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕಗಳನ್ನು ಅಳವಡಿಸಿಕೊಂಡಿದೆ. ಈ WTO, IMF, ವರ್ಲ್ಡ್ ಬ್ಯಾಂಕು, ವಿಶ್ವಸಂಸ್ಥೆ ಸದಸ್ಯತ್ವವನ್ನು ಪಡೆಯುವ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸರಕು ಮತ್ತು ಸೇವೆಗಳನ್ನು, ಬಂಡವಾಳ ಮತ್ತು ತಂತ್ರಜ್ಞಾನದ ಚಲನೆಗೆ ರಾಷ್ಟ್ರಗಳ ಮಧ್ಯೆ ಮುಕ್ತವಾಗಿ ಅವಕಾಶ ಕಲ್ಪಿಸಿಕೊಟ್ಟಿದೆ. ವಿಶ್ವದ ಎಲ್ಲ ರಾಷ್ಟ್ರಗಳ ಮಧ್ಯೆ ಈ ಸದಸ್ಯ ರಾಷ್ಟ್ರಗಳಿದ್ದಂಥ ನಿಯಂತ್ರಣವನ್ನು ಕೂಡ ರದ್ದುಪಡಿಸಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕಿರೋದು ನೋಡ್ಬೋದು. ಆರ್ಥಿಕ, ಸಾಮಾಜಿಕ, ಭೌಗೋಳಿಕ ದೃಷ್ಟಿಯಿಂದಲೂ ಕೂಡ ಇದ್ದಂಥ ಎಲ್ಲ ರೀತಿಯ ಸೀಮೆಯನ್ನು ತೆಗೆದುಹಾಕ್ಬಿಟ್ಟು ಆ ಎಲ್ಲ ರಾಷ್ಟ್ರ ಮಧ್ಯೆ ತನ್ನದೇ ಒಂದು ಜಾಲವನ್ನು, ನೆಟ್ವರ್ಕ್ ಅಂತ ಇದ್ದಂಥ ಅದು ಸೃಷ್ಟಿಯಾಗಿರೋದನ್ನು ನೋಡ್ತೀವಿ. ಜೊತೆಗೆ ಜಾಗತೀಕರಣದ ಮೂಲಕ ಭಾರತದ ಆರ್ಥಿಕತೆಯನ್ನು ಅಂತರ್ಮುಖಿ ಬದಲಾಗಿ ಬಹಿರ್ಮುಖಿ ಆಧಾರಿತ ಮಾರುಕಟ್ಟೆಯಾಗಿ ಪರಿವರ್ತನೆ ಆಗಿರೋದನ್ನು ನೋಡಬಹುದು. ಔಟ್ರೋಡೆ ಮಾರ್ಕೆಟ್ ಸ್ಟ್ರಾಟಜಿ ಓರಿಯೆಂಟೆಡ್. ಆಮೇಲೆ ಜಾಗತೀಕರಣವು ಸಹಸ್ರಾರು ಮೈಲಿ ದೂರದಲ್ಲಿ ನಡೆಯುವ ಮಾರುಕಟ್ಟೆ ಘಟನೆಯನ್ನು ಫಲಾನುಭವಿ ಪ್ರತಿಭಾವಂತರು ದೇಶವಾಗಿ ಕುತ್ಕೊಂಡ್ಬಿಟ್ಟು ನೆಟ್ವರ್ಕ್ಗಳ ಮೂಲಕ, ಈಗ ನೋಡಿ ಈ ಟ್ರೇಡಿಂಗ್, ಇ ಕಾಮರ್ಸ್, ಇ ಮಾರ್ಕೆಟಿಂಗ್ ಅಲ್ವಾ, ಇವುಗಳ ಮೂಲಕ ಸಂಪರ್ಕ ಸೂತ್ರವನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ತನ್ನ ದೇಶದ ಒಬ್ಬ ಪ್ರಜೆ ಜಗತ್ತಿನಿಂದ ಯಾವುದೇ ರಾಷ್ಟ್ರ ಉತ್ಪಾದನೆ ಸರಕು ಸೇವೆಗಳನ್ನು ಕೊಳ್ಳುವ, ಮಾರುವ, ಅನುಭವಿಸುವ ಎಲ್ಲ ರೀತಿಯ ಸನ್ನಿವೇಶವನ್ನು ಒದಗಿಸಿಕೊಟ್ಟಿರೋದು ಜಾಗತೀಕರಣದ ಇನ್ನೊಂದು ಪ್ರಮುಖವಾದಂಥ ಮೊದಲು ಅಂತ ಹೇಳ್ಬೋದು. ಜೊತೆಗೆ ವಿಶ್ವವನ್ನು ಪರಸ್ಪರ ಅವಲಂಬನೆಯಾಗಿ ಮಾಡುವುದರ ಮೂಲಕ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಒಂದೇ ವೇದಿಕೆ ನೀತಿಯಲ್ಲಿ, ಒಂದು ವ್ಯಾಪಾರ ಹಣಕಾಸು ನೀತಿಯ ಚೌಕಟ್ಟಿನ ಅಡಿಯಲ್ಲಿ ನೀತಿಗಳನ್ನು ಪರಿಣಾಮಕಾರಿಯಾಗಿ ಸಕಾರಾತ್ಮಕವಾಗಿ ಕೊಂಡೊಯ್ಯುವ ಮೂಲಕ ಮುಂದುವರಿದ, ಹಿಂದುಳಿದ, ಅಭಿವೃದ್ಧಿ ಹೊಂದುತ್ತಿರುವ ಎಲ್ಲ ರಾಷ್ಟ್ರಗಳನ್ನು ಕೂಡ ಒಂದು ನೀತಿಯ ಚೌಕಟ್ಟಿನಲ್ಲಿ ಕೊಂಡೊಯ್ಯೋದಕ್ಕೆ ಜಾಗತೀಕರಣ ಅತ್ಯಂತ ಪ್ರಮುಖವಾದಂಥ ಅಸ್ತ್ರವಾಗಿದೆ ಅಂತ ಹೇಳಿ ತಪ್ಪಾಗಬಾರ್ದು. ಹಾಗಾಗ್ಬಿಟ್ಟು 1991 ನೂತನ ಆರ್ಥಿಕ ನೀತಿಯ ಲಕ್ಷಣಗಳು ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ, ಈ ಮೂರು ಏನಿದೆಯಲ್ಲ, ಇದು ಭಾರತದ ಆರ್ಥಿಕ ಅಭಿವೃದ್ಧಿಯ ಅಸ್ತ್ರಗಳು, ಸಾಧನಗಳು ಅಂತ ಹೇಳಿ ತಪ್ಪಾಗಬಾರ್ದು. ಈ ನಿಟ್ಟಿನಲ್ಲಿ 1947ರಿಂದ 1990ವರೆಗೆ ಭಾರತ ಸರ್ವಸ್ವತಂತ್ರ ರಾಷ್ಟ್ರವಾಗಿದ್ದರೂ ಕೂಡ, ನಮ್ಮದೇ ಸರ್ಕಾರ ಇದ್ದರೂ ಕೂಡ, ಎಷ್ಟೇ ಪಂಚವಾರ್ಷಿಕ ಯೋಜನೆ ಬಂಡವಾಳ ಹೂಡಿಕೆ ಮಾಡಿದರೂ ಕೂಡ ಸಾಧನೆ ಆಗದೇ ಇರತಕ್ಕಂಥ ಒಂದು ಮತ್ತು ಹಲವಾರು ಜ್ವಲಂತ ಸಮಸ್ಯೆ ಎದುರಿಸಿದಂಥ ಸನ್ನಿವೇಶದಲ್ಲಿ ಈ ಹಣದುಬ್ಬರ, ಪಾವತಿ ಶುಲ್ಕ ಸಮಸ್ಯೆ, ಇನ್ನು ಮತ್ತು ಹಲವಾರು ರೀತಿಯ ಸನ್ನಿವೇಶ ನೋಡಿದ್ವಿ ಅಲ್ವಾ. ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು 1991 ನೀತಿ ನಮಗೆ ಹಾಕಿಕೊಡ್ತು ಅಂತ ಹೇಳಿ ತಪ್ಪಾಗಬಾರ್ದು. ಆ ನಿಟ್ಟಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಪ್ರಧಾನಮಂತ್ರಿಗಳಾದಂಥ PV ನರಸಿಂಹರಾವ್ ಅವರ ಈ ರೂವಾರಿಗಳಾದಂಥ 1999 ಆರ್ಥಿಕ ನೀತಿಯ ಭಾರತ ಅರ್ಥವ್ಯವಸ್ಥೆನ ಇಂದು ಜಾಗತಿಕ ಮಟ್ಟದಲ್ಲಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಬಾರ್ದು. ಇದು 1991 ನೂತನ ಆರ್ಥಿಕ ನೀತಿಯ ಅತ್ಯಂತ ಪ್ರಮುಖವಾದಂಥ ಲಕ್ಷಣಗಳು. ಓಕೆ.